ಡಿಯರ್ ಸ್ಟೂಡೆಂಟ್ಸ್, ರೇ ಆಪ್ಟಿಕ್ಸ್ನ ನೆಕ್ಸ್ಟ್ ಪಾರ್ಟಿಗೆ ಹೋಗುವ ಇವತ್ತು. ಸೊ ಇಲ್ಲಿ ನಾವೇನು ಮಾಡುವ ಅಂದರೆ ಟೆಲಿಸ್ಕೋಪ್ ಬಗ್ಗೆ ಡಿಸ್ಕಸ್ ಮಾಡೋದು. ಹಿಂದಿನ ಕ್ಲಾಸಲ್ಲಿ ನೀವು ಮೈಕ್ರೋಸ್ಕೋಪ್, ಅದರಲ್ಲಿ ಸಿಂಪಲ್ ಮೈಕ್ರೋಸ್ಕೋಪ್ ಮತ್ತು ಕಂಪೌಂಡ್ ಮೈಕ್ರೋಸ್ಕೋಪನ್ನು ಕಲ್ತಿದ್ದೀರಿ. ಹಾಗೆ ಇಲ್ಲಿ ನಾವು ಈಗ ಟೆಲಿಸ್ಕೋಪನ್ನು ತೆಗೆದುಕೊಳ್ಳೋಣ. ಈ ಟೆಲಿಸ್ಕೋಪಲ್ಲಿ ತುಂಬ ವೆರೈಟಿಗಳಿದೆ, ಬಟ್ ನಮ್ಮ ಸಿಲೆಬಸ್ಸಿಗೆ ಇರುವಷ್ಟನ್ನು ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಯೂಸಲಿ ನಾವು ಟೆಲಿಸ್ಕೋಪ್ ಅಂದಾಗ ಒಂದು ರಿಫ್ರ್ಯಾಕ್ಟಿಂಗ್ ಟೆಲಿಸ್ಕೋಪ್ ಅಂತ ಹೇಳ್ತೀವಿ, ಇನ್ನೊಂದು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂತ ಕರಿತೀವಿ. ಸೊ ಎರಡು ವಿಷಯವನ್ನು ನಾವು ಡಿಸ್ಕಸ್ ಮಾಡುವ ಇಲ್ಲಿ ಇವತ್ತು. ಈ ರಿಫ್ರ್ಯಾಕ್ಟಿಂಗ್ ಟೆಲಿಸ್ಕೋಪ್ ಅನ್ನೋದನ್ನು ನೀವು ಭಾಳ ಸಾರಿ ನೋಡಿರ್ತೀವಿ. ಏನಿದು ಅಂದರೆ ಎರಡು ಲೆನ್ಸ್ಗಳನ್ನು ಯೂಸ್ ಮಾಡ್ತೀವಿ ಒಂದು ಸಿಂಪಲ್ ಫಾರ್ಮಲ್ಲಿ. ಹಾಗೆ ಕಂಪೌಂಡ್ ಮೈಕ್ರೋಸ್ಕೋಪಲ್ಲಿ ನಾವು ಎರಡು ಲೆನ್ಸ್ಗಳನ್ನು ಯೂಸ್ ಮಾಡಿದ್ದೀವಿ, ಅದೇ ಥರ ಇಲ್ಲೂ ಕೂಡ ಎರಡು ಲೆನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಒಂದಕ್ಕೆ ನಾವು ಐ ಪೀಸ್ ಅಂತೀವಿ, ಕ್ಲೋಸ್ ಟು ಅವರ್ ಐ. ಮತ್ತೊಂದು ಆಬ್ಜೆಕ್ಟಿವ್ ಅಂತೀವಿ, ಸೊ ಟುವರ್ಡ್ಸ್ ಆಬ್ಜೆಕ್ಟ್. ಇಲ್ಲಿ ಕ್ಲೋಸ್ ಟು ಆಬ್ಜೆಕ್ಟ್ ಅಂತ ನಾನು ಟೆಲಿಸ್ಕೋಪ್ಗೆ ಹೇಳಲಿಲ್ಲ, ಯಾಕೆಂದರೆ ಆಬ್ಜೆಕ್ಟ್ ತುಂಬ ದೂರ ಇರುತ್ತೆ. ಆಬ್ಜೆಕ್ಟು ನಾವು ನಮ್ಮ ಒಂದು ಲ್ಯಾಬೊರೇಟರಿ ಸ್ಕೇಲಲ್ಲಿ ನಾವು ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ ಅಂತ ಹೇಳ್ಬೋದು, ಯಾಕೆಂದರೆ ತುಂಬ ದೂರದ್ದು. ಯೂಶ್ವಲಿ ಟೆಲಿಸ್ಕೋಪನ್ನು ನಾವು ಯೂಸ್ ಮಾಡೋದು ಯಾಕೆಂದರೆ ಫಾರ್ ಅವೇ ಆಬ್ಜೆಕ್ಟ್, ನಮಗೆ ತುಂಬ ಸಣ್ಣದಾಗಿ ಕಾಣಿಸ್ತಾ ಇರುವಂಥ ಆಬ್ಜೆಕ್ಟ್ಗಳು, ದೂರದಲ್ಲಿರುವಂಥ ಆಬ್ಜೆಕ್ಟ್ಗಳು ಸಣ್ಣದಾಗಿ ಕಾಣಿಸ್ತವೆ. ನಿಮಗೆ ನಾನು ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರಿ. ಸೊ ಅಲ್ಲಿ ವಿಜುವಲ್ ಆ್ಯಂಗಲ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ದ ಸೇಮ್ ಆಬ್ಜೆಕ್ಟ್, ನಮ್ಮ ಇರುವಂಥ ಆಬ್ಜೆಕ್ಟ್ ಎಷ್ಟು ದೊಡ್ಡ ಕಾಣಿಸ್ತಾ ಇತ್ತು, ಅದನ್ನು ತುಂಬ ದೂರ ತಗೊಂಡು ಹೋದಾಗ ನಮ್ಮ ರೆಟಿನಾದ ಮೇಲೆ ಬರುವಂಥ ಆ್ಯಂಗಲ್ ಇದೆಯಲ್ಲ, ವಿಜುವಲ್ ಆ್ಯಂಗಲ್ ಅಂತೀವಿ ನಾವು. ಸೊ ಆ್ಯಂಗಲ್ ತುಂಬ ಸಣ್ಣದಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಗೆ ಏನಾಗುತ್ತೆ ಕೇಳಿದ್ರೆ ಆಬ್ಜೆಕ್ಟ್ನ ಕ್ಲಾರಿಟಿ ಕಡಿಮೆ ಆಗುತ್ತೆ. ಸೊ ಅದರ ಹೈಟ್ ನಮಗೆ ಕಡಿಮೆ ಅನಿಸುತ್ತೆ ಅಥವಾ ಸೈಜ್ ಕಡಿಮೆ ಅನಿಸುತ್ತೆ. ಸೊ ಹಾಗಾಗಿ ನಾವು ಈ ಟೆಲಿಸ್ಕೋಪನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಟೆಲಿಸ್ಕೋಪ್ ಅಂದರೆ ಯೂಸಲಿ ಒಂದು ಕಾಮನ್ ಟೆಲಿಸ್ಕೋಪ್. ಸೊ ಅದರಲ್ಲಿ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪು, ಟೆರೆಸ್ಟೇರಿಯಲ್ ಟೆಲಿಸ್ಕೋಪ್, ಹೀಗೆ ಬೇರೆ ಬೇರೆ ಕಾಂಬಿನೇಷನ್ ಆಫ್ ಲೆನ್ಸ್ಗಳನ್ನು ಯೂಸ್ ಮಾಡ್ಕೊಂಡು ನಾವು ಬೇರೆ ಬೇರೆ ಪರ್ಪಸ್ಸಿಗೆ ಅದನ್ನು ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಸೊ ಜನರಲಿ ಟೆಲಿಸ್ಕೋಪಲ್ಲಿ ಈ ಒಂದು ಸ್ಮಾಲರ್ ಸೈಡ್ ಇದೆಯಲ್ಲ, ಇದನ್ನು ಐ ಪೀಸ್ ಅಂತ ಕರಿತೀವಿ. ನೀವು ಇಲ್ಲಿಂದ ನೋಡ್ತೀರಿ, ಇಲ್ಲಿ ಲಾರ್ಜರ್ ಸೈಡ್ ಇದೆಯಲ್ಲ, ಇದು ನೋಡಿ ಟಾಪಲ್ಲಿ. ಸೊ ಇದನ್ನು ನಾವು ಆಬ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಅದು ಯಾವಾಗಲೂ ಡೈರೆಕ್ಟೆಡ್ ಟುವರ್ಡ್ಸ್ ದ ಆಬ್ಜೆಕ್ಟ್ ಕಡೆಗೆ ಫೇಸ್ ಆಗಿರುತ್ತೆ ಅದು. ಸೊ ಇಲ್ಲಿ ಲೆಂತನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಲೆಂತ್ ಅಡ್ಜಸ್ಟ್ ಮಾಡಿಕೊಂಡು ನಾವು ಅದಕ್ಕೆ ಫೋಕಸ್ ಮಾಡ್ತೀವಿ. ಸೊ ಫಾರ್ ಅವೇ ಆಬ್ಜೆಕ್ಟನ್ನು ಯೂಸಲಿ ಈ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಅಂದರೆ ನಾವು ಸ್ಟಾರ್ ಅಥವಾ ಮೂನ್ ಅಥವಾ ಈ ಪ್ಲ್ಯಾನೆಟ್ಗಳನ್ನು, ಸೊ ದೂರದ ವಸ್ತುಗಳನ್ನು ನೋಡಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನಾವು ಆ ಟೆಲಿಸ್ಕೋಪ್ ಹೇಗೆ ವರ್ಕ್ ಆಗುತ್ತೆ ಅದನ್ನು ನೋಡೋಣ. ನಾವು ಫಸ್ಟ್ ರೇ ಡಯಾಗ್ರಾಮನ್ನು ಡ್ರಾ ಮಾಡೋಣ. ಸೊ ಒಂದು ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ತೆಗೆದುಕೊಳ್ಳೋಣ. ಸೊ ಅದರಲ್ಲಿ ಎರಡು ಲೆನ್ಸ್ಗಳಿವೆ. ಸೊ ಒಂದು ಲೆನ್ಸಿಗೆ ನಾವು ಓ ಅಂತ ಮಾರ್ಕ್ ಮಾಡಿದ್ದೇನೆ, ಅದು ಆಬ್ಜೆಕ್ಟಿವ್. ಇನ್ನೊಂದು ಇ ಅಂತ ಮಾರ್ಕ್ ಮಾಡಿರೋದು ಐ ಪೀಸ್. ಈಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಸೊ ಆಬ್ಜೆಕ್ಟಿವ್ ನೋಡಿ, ಇದರ ಒಂದು ಅಪರ್ಚರ್ ಅಂತೀವಲ್ಲ. ಸೊ ಅಪರ್ಚರ್ ಅಂದರೆ ಏನು? ಏರಿಯಾ ಅವೈಲೇಬಲ್ ಫಾರ್ ರಿಫ್ರ್ಯಾಕ್ಷನ್ ಆರ್ ರಿಫ್ಲೆಕ್ಷನ್. ಸೊ ಇದರ ಅಪರ್ಚರ್ ಜಾಸ್ತಿ ದೊಡ್ಡದಿರುತ್ತೆ, ಯಾವುದ್ರದ್ದು? ಆಬ್ಜೆಕ್ಟಿವ್ದು. ಇದರ ಒಂದು ಅಪರ್ಚರ್ ಸಣ್ಣದಿರುತ್ತೆ, ಯಾವುದು? ಐ ಪೀಸಿಂದ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದರೆ ನಾವು ಇದಕ್ಕೆ ಆಬ್ಜೆಕ್ಟಿವ್ ಅಂತ ಕರಿತೀವಿ, ಇದಕ್ಕೆ ಐ ಪೀಸ್ ಅಂತ ಕರಿತೀವಿ. ಯಾವುದು? ಸ್ಮಾಲರ್ ಒನ್, ನಮ್ಮ ಐಗೆ ಸಮೀಪ ಇರುವಂಥದ್ದು ಒಂದು ಲೆನ್ಸನ್ನು ನಾವು ಐ ಪೀಸ್ ಅಂತ ಕರಿತೀವಿ. ಇಲ್ಲಿ ನೋಡಿ ಇನ್ನೊಂದು, ಈ ಆಬ್ಜೆಕ್ಟಿವ್ನ ಫೋಕಲ್ ಲೆಂತನ್ನು ಎಫ್ ಒ ಅಂತ ಡಿನೋಟ್ ಮಾಡಿದ್ದೀವಿ. ನೋಡಿ ಇಲ್ಲಿಂದ ಇಲ್ಲಿವರೆಗಿದೆ. ಸೊ ಟೆಲಿಸ್ಕೋಪ್ನ ಲೆಂತ್ ನಿಮ್ಗೆ ಗೊತ್ತಿರುತ್ತೆ, ತುಂಬ ದೊಡ್ಡದಿರುತ್ತೆ. ಬಟ್ ಫೋಕಲ್ ಲೆಂತ್ ಏನಾಗಿದೆ, ಆಲ್ರೆಡಿ ನೋಡಿ ಒಂದು 70 to 80% ಕವರ್ ಮಾಡಿಬಿಟ್ಟಿದೆ. ಇನ್ನು ಈ ಐ ಪೀಸಿನ ಇದರ ಫೋಕಲ್ ಲೆಂತ್ ಏನಾಗಿರ್ತದೆ? ಸ್ಮಾಲ್ ಇರ್ತದೆ, ಕಡಿಮೆ ಇರ್ತದೆ. ಇಲ್ಲಿ ನೋಡಿ ನಿಮ್ಮ ಕಂಪ್ಯಾರಿಸನ್ ಗೊತ್ತಾಗುತ್ತೆ ನಿಮಗೆ. ಸೊ ಹಾಗಾಗಿ ಏನೇನು ಆಬ್ಜೆಕ್ಟಿವ್ಗೆ ಅಪರ್ಚರ್ ಜಾಸ್ತಿ ಇರಬೇಕು, ದೊಡ್ಡದಿರಬೇಕು, ಅಪರ್ಚರ್ ದೊಡ್ಡದಿರಬೇಕು. ಯಾಕೆ ಅಂತ ಹೇಳ್ತೀನಿ ರೀ. ನೆಕ್ಸ್ಟ್ ಏನು ಕೇಳಿದರೆ ಅದರ ಫೋಕಲ್ ಲೆಂತು ಜಾಸ್ತಿ ಇರಬೇಕು. ನೆಕ್ಸ್ಟ್ ಐ ಪೀಸಿಂದ ಏನು ಕೇಳಿದರೆ ಅಪರ್ಚರ್ ಸಣ್ಣ ಇರುತ್ತೆ, ಜೊತೆಗೆ ಇದರ ಫೋಕಲ್ ಲೆಂತ್ ಕೂಡ ಕಡಿಮೆ ಇರುತ್ತೆ. ಬಟ್ ಇದು ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಇದು ಇಂಪಾರ್ಟೆಂಟ್. ಏನು? ಫೋಕಲ್ ಲೆಂತ್ ಆ್ಯಂಡ್ ಅಪರ್ಚರ್ ಆಫ್ ದ ಆಬ್ಜೆಕ್ಟಿವ್ ಮಸ್ಟ್ ಬಿ ಲಾರ್ಜ್. ಓಕೆ, ಸೊ ನೆಕ್ಸ್ಟು ಈಗ ರೇಸ್ ಬರುತ್ತೆ ಅಂದ್ಕೊಳ್ಳೋಣ. ಈ ರೇಸ್ ಇದು ಪ್ಯಾರಲಲ್ ರೇಸ್. ನಿಮಗೆ ನಾನು ಲೆನ್ಸ್ ಬಗ್ಗೆ ಇಂಟ್ರಡಕ್ಷನ್ ಒಂದು ಕ್ಲಾಸ್ ಮಾಡಿದ್ದೀನಿ ನೋಡಿ, ಅಲ್ಲಿ ಹೋದರೆ ನಿಮ್ಗೆ ಸಿಗುತ್ತೆ. ಫೋಕಲ್ ಪಾಯಿಂಟು, ಫೋಕಲ್ ಪ್ಲೇನ್ ಅಂತ ನಾನು ಮಾತಾಡಿದ್ದೀನಿ ಅಲ್ಲಿ. ಬಟ್ ಇಲ್ಲೊಂದು ಸರಿ ನೆನಪು ಮಾಡ್ತೇನೆ, ನಿಮಗೆ ನೆನಪಾಗ್ಬೋದು. ಸೊ ಇದು ಪ್ಯಾರಲಲ್ ರೇಸೇ.
ಇಲ್ಲಿ ಒಂದು ಸಮಸ್ಯೆ ಏನು ಕೇಳಿದರೆ ನಿಮ್ಗೆ ಅನಿಸುತ್ತೆ ಸರ್ ಇದು ಪ್ಯಾರಲಲ್, ಪ್ರಿನ್ಸಿಪಲಿಗೆ ಪ್ಯಾರಲಲ್ ಅಲ್ಲ, ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಅಲ್ಲ, ಪ್ಯಾರಲಲ್ ರೇಸ್. ಯಾವುದೇ ಪ್ಯಾರಲಲ್ ರೇಸು ಯಾವುದೇ ಆ್ಯಂಗಲಲ್ಲಿ ಲೆನ್ಸ್ ಮೇಲೆ ಬಿದ್ದರೂ ಅದೇನಾಗುತ್ತೆ, ಒಂದು ಪಾಯಿಂಟಲ್ಲಿ ಕನ್ವರ್ಜ್ ಆಗುತ್ತೆ. ಸ್ವಲ್ಪ ಕೇಳಿಸ್ಕೊಳ್ಳಿ. ಈಗ ಈ ರೀತಿ ರೇಸ್ ಬಂದಿದೆ. ಸೊ ಇದೇನಾಯಿತು ಕೇಳಿದರೆ ಇಲ್ಲಿ ರಿಫ್ರ್ಯಾಕ್ಷನ್ ಆದಮೇಲೆ ನೋಡಿ, ರಿಫ್ರ್ಯಾಕ್ಷನ್ ಆಗೋಗಲಿ. ಸೊ ಇಲ್ಲಿ ಬಂದು ಕನ್ವರ್ಜ್ ಆಗುತ್ತೆ. ಸೊ ಈ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಯಾವುದಕ್ಕೆ, ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ. ಸೊ ಇಲ್ಲಿ ಮೀಟ್ ದ ಪ್ರಿನ್ಸಿಪಲ್ ಫೋಕಸ್, ಫೋಕಲ್ ಪಾಯಿಂಟ್ ಅಂತ ಕರಿತೀವಲ್ಲ. ಸೊ ದಟ್ ಈಸ್ ಎ ಸಿಂಗಲ್ ಪಾಯಿಂಟ್. ಫೋಕಲ್ ಪ್ಲೇನ್ ಅಂದರೆ ಏನು ಅಲ್ಲಿ ನೋಡೋಣ. ಸಪೋಸ್ ಇಲ್ಲಿಂದ ಒಂದು ರೇಸ್ ಹೀಗೆ ಕ್ರಾಸಲ್ಲಿ ಬಂತು ಅಂದ್ಕೊಳ್ಳಿ, ಪ್ಯಾರಲಲ್ ಎರಡು ರೇಸ್ಗಳು ಹಿಂಗೆ ಬಂತು ಅಂದ್ಕೊಳ್ಳಿ, ಅದು ಬಂದು ಇಲ್ಲೆಲ್ಲೋ ಮೀಟ್ ಆಗುತ್ತೆ. ಸಿ ದೇ ಆರ್ ಇನ್ ದ ಸೇಮ್ ಲೈನ್, ಇಲ್ಲೆಲ್ಲೋ ಬಂದು ಮೀಟ್ ಆಗುತ್ತೆ. ಅಂದರೆ ಏನಾಯಿತು ಕೇಳಿದ್ರೆ, ಇಲ್ಲಿ ನೀವು ಸ್ಕ್ರೀನ್ ಇಟ್ಕೊಂಡ್ರೆ ಒಂದೇ ಲೆನ್ಸ್ ತೊಗೊಳ್ಳಿ. ನೀವು ಈ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಸಿಗುತ್ತೆ ನಿಮ್ಮ ಹತ್ರ, ಹೆಂಗೋ ಇರುತ್ತಲ್ವ. ಸೊ ಔಟ್ಸೈಡ್ ಎಲ್ಲೋ ಒಂದು ನಿಮ್ಮ ವಿಂಡೋ ಓಪನ್ ಮಾಡಿ, ಔಟ್ಸೈಡ್ ಫಾರ್ ಅವೇ ಆಬ್ಜೆಕ್ಟ್ಗೆ ಅದು ಬರೋ ಹಾಗೆ ನೋಡಿ. ನಾನು ಹೇಳಿದ್ದು ಮಾಡಿ ನೋಡಿ, ಗೊತ್ತಾಗುತ್ತೆ. ಕರೆಕ್ಟಾಗಿ ಏನು ಮಾಡಬೇಕು, ನೀವು ಆ ಲೆನ್ಸನ್ನು ಒಂದು ಕೈಲಿ ಇಟ್ಕೊಳ್ಳಿ, ಅದರ ಹಿಂದ್ಗಡೆಗೆ ಒಂದು ವೈಟ್ ಪೇಪರನ್ನು ಇಟ್ಕೊಳ್ಳಿ, ನಿಮ್ಮ ನೋಟ್ಬುಕ್ ಆಗುತ್ತೆ. ಸೊ ನಿಧಾನಕ್ಕೆ ಯಾವುದು ಲೆನ್ಸನ್ನು ಫಿಕ್ಸ್ ಇಟ್ಕೊಂಡು ನೋಟ್ಬುಕ್ಕನ್ನು ಹಿಂದೆ ಮುಂದೆ ಮೂವ್ ಮಾಡಿ. ಒಂದು ಪಾಯಿಂಟಲ್ಲಿ ಹೊರಗಿನ ಸೀನರಿ ನಿಮ್ಗೆ ಕಾಣಲಿಕ್ಕೆ ಶುರು ಆಗುತ್ತೆ. ಎಸ್, ಕಲರಲ್ಲಿ ಇರುತ್ತೆ ಅದು, ಏನು ಹೊರಗಡೆ ಇದೆಯೋ ಅದು ಸೇಮ್ ಸ್ಮಾಲ್ ಇನ್ ಸೈಜ್, ತುಂಬ ಸಣ್ಣದು ಕಾಣಿಸುತ್ತೆ. ದೊಡ್ಡ ಬಿಲ್ಡಿಂಗು ಮರಗಳಿದ್ದರೆ ಸಣ್ಣ ಸಣ್ಣಕ್ಕಾಗಿ ಕಾಣಿಸ್ತಾ ಇರುತ್ತೆ. ಏನಾಯಿತು ಅಲ್ಲಿ? ಹಾಗಾದರೆ ಒಂದು ಡಿಫ್ರೆನ್ಸ್ ಇರುತ್ತೆ. ಏನಾಗಿರ್ತದೆ ಹೇಳಿ, ಅದು ಇನ್ವರ್ಟೆಡ್ ಆಗಿರ್ತದೆ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ಫೋಕಲ್ ಪ್ಲೇನ್ ಅಂದರೆ ನೀವು ಆ ಪೇಪರ್ ಹಿಡ್ದಿದ್ದೀರಲ್ಲ ಲೆನ್ಸಿನ ಹಿಂದ್ಗಡೆಗೆ, ಆ ಪೇಪರ್ ಮೇಲೆ ಎಲ್ಲಿ ಸ್ಕ್ರೀನ್, ಎಲ್ಲಿ ಚಿತ್ರಗಳು, ಯಾವ ಇಮೇಜ್ ಫಾರ್ಮೇಷನ್ ಆಗಿದೆಯೋ ಆ ಶೀಟ್ ಆಫ್ ದ ಪೇಪರ್ ಇದೆಯಲ್ಲ, ಅಷ್ಟು ಭಾಗಕ್ಕೆ ನಾವು ಏನಂತೀವಿ, ಫೋಕಲ್ ಪ್ಲೇನ್ ಅಂತ ಕರಿತೀವಿ, ಫೋಕಲ್ ಪಾಯಿಂಟ್ ಅಲ್ಲ. ಸೊ ಹಾಗಾಗಿ ಏನಾಯಿತು ಕೇಳಿದರೆ, ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ರೇಸ್ಗಳು ಹೀಗೂ ಬರ್ಬೋದು. ಇನ್ನೊಂದು ಹೀಗೆ ಬರಲಿಕ್ಕೆ ಇನ್ನೊಂದು ಕಾರಣ ಇದೆ, ಹೇಳ್ತೇನೆ. ಸೊ ಈ ಒಂದು ಪಾಯಿಂಟ್, ಈ ಲೈನ್ ಇದೆಯಲ್ಲ, ಇಲ್ಲೊಂದು ಪ್ಲೇನ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ನಾವು ಫೋಕಲ್ ಪ್ಲೇನ್ ಅಂತ ಕರಿತೀವಿ. ಇಲ್ಲಿ ಎರಡು ಡಿಫ್ರೆನ್ಸ್ ಇದೆ ಮೈಕ್ರೋಸ್ಕೋಪ್ಗೂ ಟೆಲಿಸ್ಕೋಪ್ಗೂ. ಒಂದೇನು ಕೇಳಿದರೆ, ಆಬ್ಜೆಕ್ಟು ಎಲ್ಲಿದೆ, ಇನ್ಫಿನಿಟಿ. ನಾವು ಇನ್ಫಿನಿಟಿ ಅಂತ, ಇವೆಲ್ಲ ಒಂದು ಫ್ಯೂ ಸೆಂಟಿಮೀಟರ್ ಆರ್ ಇಂಚಸ್ಸಲ್ಲಿರುತ್ತೆ ಇವು ಈ ಲೆಂತ್ಗಳು. ಇದರ ಫೋಕಲ್ ಲೆಂತ್ ಅಥವಾ ಇದರ ಫೋಕಲ್ ಲೆಂತ್ ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟಿವ್ ಆ್ಯಂಡ್ ಐ ಪೀಸ್, ಇವೆಲ್ಲ ಸೆಂಟಿಮೀಟ್ರಲ್ಲಿ ನಾವು ಅಳತೆ ಮಾಡ್ತಾ ಇರ್ತೀವಿ. ಸೊ ನೀವು ಟೆಲಿಸ್ಕೋಪ್ ರೆಡಿ ಮಾಡ್ಕೊಂಡಿದ್ದೀರಿ. ಈಗ ಆಬ್ಜೆಕ್ಟ್ ಯಾವುದು ನಿಮ್ಮದು, ನೀವು ನೋಡಬೇಕು ಅಂದ್ಕೊಂಡ್ರಿ, ಮೂನನ್ನು ನೋಡಬೇಕು ಅಂದ್ಕೊಂಡ್ರಿ, ಸ್ವಲ್ಪ ದೊಡ್ಡದಾಗಿ ನೋಡಬೇಕು ಹೇಳಿ. ವಾಟ್ ಈಸ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇನ್ ಸೆಂಟಿಮೀಟರ್? ಅದಕ್ಕೆ ಇನ್ಫಿನಿಟಿ ಅನ್ನೋದು. ಅರ್ಥ ಆಯ್ತಾ ಹೇಳಿದ್ದು? ಸೊ ನೀವು ಅರ್ತ್ ಸರ್ಫೇಸಿಂದ ಮೂನ್ಗೆ ಇರುವ ಡಿಸ್ಟೆನ್ಸನ್ನು ನಿಯರ್ಲಿ 4 lakhs ಕಿಲೋಮೀಟರ್ ಅಂದರೆ ಅದನ್ನು ನೀವು ಏನು ಮಾಡ್ತೀರಿ, ಸೆಂಟಿಮೀಟರ್ ಕನ್ವರ್ಟ್ ಮಾಡ್ತೀರಾ. ಸೊ ದಟ್ ಈಸ್ ಇನ್ಫಿನಿಟಿ. ಅದಕ್ಕೆ ಆಬ್ಜೆಕ್ಟ್ ಎಟ್ ಇನ್ಫಿನಿಟಿ ಅಂತ ಹೇಳ್ತೀವಿ. ಒಂದು ಸಮಸ್ಯೆ ನಮಗೆ. ಎರಡನೇದೇನು ಕೇಳಿದರೆ, ಆಬ್ಜೆಕ್ಟು ಸೈಜ್ ಆಫ್ ದ ಆಬ್ಜೆಕ್ಟ್ ಈಸ್ ವೆರಿ ಲಾರ್ಜ್ ಕಂಪೇರ್ಡ್ ಟು ಅಪರ್ಚರ್ ಆಫ್ ದ ಲೆನ್ಸ್. ಈ ಲೆನ್ಸಿನ ಅಪರ್ಚರ್ ಜೊತೆ ನಾವು ನೋಡಿದಾಗ ಆಬ್ಜೆಕ್ಟಿನ ಸೈಜು ತುಂಬ ದೊಡ್ಡದು. ಎಸ್, ಯೂಶ್ವಲಿ ನಾವೇನಾಗ್ತಾಯಿತ್ತು, ಮೈಕ್ರೋಸ್ಕೋಪ್ ಆಗಲಿ, ಸಿಂಪಲ್ ಮೈಕ್ರೋಸ್ಕೋಪ್ ಆಗಲಿ, ಕಾಂಪೌಂಡ್ ಮೈಕ್ರೋಸ್ಕೋಪ್ ಆಗಲಿ, ಏನಾಗ್ತಾಯಿತ್ತು, ಆಬ್ಜೆಕ್ಟ್ ಈಸ್ ವೆರಿ ಸ್ಮಾಲ್ ಕಂಪೇರ್ ಟು ದ ಅಪರ್ಚರ್ ಆಫ್ ದ ಆಬ್ಜೆಕ್ಟಿವ್. ಆಬ್ಜೆಕ್ಟಿವ್ನ ಅಪರ್ಚರ್ ನೋಡಿದಾಗ ನೀವು ಇಡ್ತಾ ಇರುವಂಥ ಸೆಲ್ಸ್ ಇರ್ಬೋದು ಅಥವಾ ಯಾವುದೋ ರೂಟನ್ನು ಕಟ್ ಮಾಡಿ ಇಟ್ಟಿರ್ಬೋದು, ಇವೆಲ್ಲ ವೆರಿ ಸ್ಮಾಲ್. ಹಾಗಾಗಿ ಅಲ್ಲಿ ಏನಾಗ್ತಿತ್ತು ಅಂದರೆ, ಆಬ್ಜೆಕ್ಟನ್ನು ಪ್ರಿನ್ಸಿಪಲ್ ಆ್ಯಕ್ಸಿಸಲ್ಲಿ ಇಟ್ಟರೆ ಅಲ್ಲಿಂದ ಪ್ಯಾರಲಲ್ ರೇಸ್ ಬರ್ತಾಯಿತ್ತು, ಕನ್ವರ್ಜ್ ಆಗ್ತಾಯಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಆಬ್ಜೆಕ್ಟ್ ಈಸ್ ಫಾರ್ ಅವೇ ಆ್ಯಂಡ್ ಆಬ್ಜೆಕ್ಟ್ ಈಸ್ ಬಿಗ್ಗರ್ ಒನ್ ಕಂಪೇರ್ ಟು ದ ಆಬ್ಜೆಕ್ಟಿವ್. ಸೊ ಹಾಗಾಗಿ ಏನಾಗುತ್ತೆ ಕೇಳಿದರೆ, ಇಲ್ಲಿ ತುಂಬ ರೇಸ್ಗಳು ಬರ್ತವೆ ಮಕ್ಕಳೇ. ಇಲ್ಲಿ ಲಾರ್ಜ್ ನಂಬರ್ ಆಫ್ ರೇಸನ್ನು ನಾನು ತಗೋಬೋದಿತ್ತು, ಬಟ್ ಕಾಂಪ್ಲಿಕೇಟೆಡ್ ಆಗುತ್ತೆ. ಎಲ್ಲಿ ಯಾವ ರೇಸ್ ಡ್ರಾ ಮಾಡಬೇಕು, ಇದನ್ನೇ ಡ್ರಾ ಮಾಡಿ ಅಂದರೆ ಕಷ್ಟಪಡೋರು ಇದ್ದಾರೆ. ಸೊ ಸಿಂಪಲ್ 2 ರೇಸ್ ತೊಗೊಂಡಿರೋದು ಇಲ್ಲಿ. ಬಟ್ ಇಲ್ಲಿ ಈ ಕಡೆ 2 ತೊಗೊಂಡಂಗೆ ಈ ಕಡೆನೂ 2 ತೊಗೊಂಡು ಮಾಡಿದರೆ ಇಲ್ಲಿ ನಮಗೊಂದು ಕರೆಕ್ಟಾಗಿ ಗೊತ್ತಾಗುತ್ತೆ, ಹಾಂ ಇಮೇಜ್ ಫಾರ್ಮೇಷನ್ ಇಲ್ಲಾಗುತ್ತೆ ಅಂಥೇಳಿ. ಎನಿವೆ, ಇದಿಷ್ಟು ನೀವು ಮನಸ್ಸಿಗೆ ನಿಮ್ಗೆ ಅರ್ಥ ಆಯಿತು, ಅದು ಎಸ್ ಅಂತ ಒಪ್ಕೊತೀರಿ ಅಂದರೆ ಮುಂದಕ್ಕೆ ಹೋಗೋಣ. ಓಕೆ. ಸೊ ಈಗೇನಾಯ್ತು, ಇಲ್ಲಿ ಒಂದು ಇಮೇಜ್ ಫಾರ್ಮೇಷನ್ ಆಯಿತು. ಆ್ಯಕ್ಚುಲಿ ಇಟ್ ಈಸ್ ಡಿಮಿನೈಸ್ಡ್, ಸಣ್ಣ ಇರುತ್ತೆ, ಆಬ್ಜೆಕ್ಟ್ಗಿಂತ ಸಣ್ಣ ಇರುತ್ತೆ. ಯಾಕೆಂದರೆ ಫೋಕಸಲ್ಲಿ ಫಾರ್ಮ್ ಆಗಿದೆ. ಅದೇ ಒಂದು ಪಾಯಿಂಟ್ ಆಬ್ಜೆಕ್ಟು ಅಥವಾ ಪ್ಯಾರಲಲ್ ರೇಸ್ ಪ್ರಿನ್ಸಿಪಲ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ರೇಸ್ ಬಂದಿದ್ರೆ ಏನಾಗ್ತಿತ್ತು, ಒಂದು ಪಾಯಿಂಟ್ ಆಬ್ಜೆಕ್ಟ್ ಆಗ್ತಾಯಿತ್ತು. ಬಟ್ ಅದು ಪಾಯಿಂಟ್ ಅಂತೀವಿ ನಾವು. ಈಗ ನೀವು ಒಂದು ದೊಡ್ಡ ನೋಡಿ, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ ನಿಮಗೆ. ಸೊ ಆ ರೀತಿ ಮಾಡಿದಾಗ ಏನಾಗುತ್ತೆ, ಆಬ್ಜೆಕ್ಟ್ ಎಷ್ಟು ದೊಡ್ಡ ಇದೆಯೋ ಅಷ್ಟು ಏರಿಯಾದಲ್ಲಿ, ಅಂದರೆ ಆಬ್ಜೆಕ್ಟ್ನಷ್ಟೇ ದೊಡ್ಡದಲ್ಲ, ಡಿಮಿನೈಸ್ಡ್, ಬಟ್ ಫೋಕಲ್ ಪ್ಲೇನ್ ಹ್ಯಾಸ್ ಸಮ್ ಏರಿಯಾ.
ಆ ಫೋಕಲ್ ಪ್ಲೇನ್ಗೆ ಒಂದಿಷ್ಟು ಏರಿಯಾ ಇರುತ್ತೆ. ಓಕೆ ಇಷ್ಟೆಲ್ಲ ತುಂಬ ಮಾಡಿದರೆ ನಿಮ್ಗೆ ಕಾಂಪ್ಲಿಕೇಟೆಡ್ ಅನಿಸ್ತದೆ, ಏನೂ ಅಲ್ಲ. ಸ್ಟಾರ್ಟಿಂಗಿಂದ ಈಗ ಮತ್ತೊಂದು ಸರಿ ಹೇಳ್ತೇನೆ. ಏನು ಕೇಳಿದರೆ ದೀಸ್ ಆರ್ ಪ್ಯಾರಲಲ್ ರೇಸ್, ಅಗ್ರಿ. These parallel rays after refraction meet at principal focus or focal point. Agree? ಸರಿನಾ? ಓಕೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಐ ಪಿ ಸಿನ ಕೆಲಸ ಮೈಕ್ರೋಸ್ಕೋಪ್ ಏನು ಕೆಲಸ ಮಾಡಿತ್ತು ಅದನ್ನೇ ಮಾಡುವಂಥದ್ದು. ಏನು ಮಾಡುತ್ತೆ? ಜಸ್ಟ್ ಈಗ ನೋಡಿ, ನಾವು ಇದನ್ನು ಎಫ್ ಅಲ್ಲಿ ಇಟ್ಟರೆ ಏನಾಗುತ್ತೆ? ಇನ್ಫಿನಿಟಿಯಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ವಿತಿನ್ ಎಫ್ ಇಟ್ಟರೆ ಏನಾಗುತ್ತೆ? ನಾವು ಅಡ್ಜಸ್ಟ್ ಮಾಡಬೇಕು. ಆವಾಗ ಟ್ಯೂಬ್ ಲೆಂತನ್ನು ಅಡ್ಜಸ್ಟ್ ಮಾಡಿ, ಇಲ್ಲಿಂದ ಇಲ್ಲಿರೋ ಲೆಂತನ್ನು ಅಡ್ಜಸ್ಟ್ ಮಾಡಿ ನಾವೇನು ಮಾಡಬೇಕು? ಸೊ ಫೈನಲ್ ಇಮೇಜು ನಿಯರ್ ಪಾಯಿಂಟ್ ಅಂದರೆ 25 ಸೆಂಟಿಮೀಟ್ರಲ್ಲಿ ಇಮೇಜ್ ಫಾರ್ಮ್ ಆಗುವಾಗ ಮಾಡಬೇಕು. ಸೊ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ. ಈ ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂದರೆ ಏನಾಗಿರುತ್ತೆ ಗೊತ್ತಾ? ಸೊ ನೋಡಿ, ಎಫ್ ಇದರ ಫೋಕಲ್ ಲೆಂತ್ ಎಲ್ಲಿ? ಇಲ್ಲಿದೆ, ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂದರೆ ಪ್ರಿನ್ಸಿಪಲ್ ಫೋಕಸ್ ಇಲ್ಲಿದೆ. ಇದರ ಪ್ರಿನ್ಸಿಪಲ್ ಯಾವುದು? ಐ ಪಿ ಸಿನ ಪ್ರಿನ್ಸಿಪಲ್ ಫೋಕಸ್ ಎಲ್ಲಿದೆ? ಇಲ್ಲಿದೆ. ಸೊ ಎರಡರ ಕರೆಕ್ಟು ಈ ಐ ಪಿ ಸಿನ ಫಸ್ಟ್ ಪ್ರಿನ್ಸಿಪಲ್ ಫೋಕಸ್ಸು, ಆಬ್ಜೆಕ್ಟಿವ್ನ ಸೆಕೆಂಡ್ ಪ್ರಿನ್ಸಿಪಲ್ ಫೋಕಸ್ಸು ಕೋಯಿನ್ಸೈಡ್ ಆಗ್ತಾ ಇದ್ದರೆ ಫೈನಲ್ ಇಮೇಜ್ ಏನಾಗುತ್ತೆ? ಇನ್ಫಿನಿಟಿಯಲ್ಲಿ ಫಾರ್ಮ್ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವು ನಾರ್ಮಲ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಈಗೇನಾಯಿತು? ಈ ಒಂದು ರೇಸ್ ಏನಾಗುತ್ತೆ? ಇದನ್ನು ನಾವು ಎ ಡ್ಯಾಶ್ ಬಿ ಡ್ಯಾಶ್ ಮತ್ತು ಇದರ ಹೈಟನ್ನು ಎಚ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಎ ಡ್ಯಾಶ್ ಬಿ ಡ್ಯಾಶ್, ಯಾಕೆಂದರೆ ಆಬ್ಜೆಕ್ಟಲ್ಲಿದೆ, ನಮಗೆ ಆಬ್ಜೆಕ್ಟ್ ಇಲ್ಲೆಲ್ಲೂ ಇಲ್ಲ, ನಮ್ಮ ಸ್ಕ್ರೀನ್ ಮೇಲೆ ತರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ತುಂಬ ದೂರ ಇದೆ ಆಬ್ಜೆಕ್ಟ್. ಹಾಗಾಗಿ ನಮಗೆ ಈಗ ಆಬ್ಜೆಕ್ಟನ್ನು ತಂದು ಇಟ್ಕೊಂಡು ನೋಡ್ಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡಿದ್ವಿ? ಅದು ಆಬ್ಜೆಕ್ಟ್ ಅಲ್ಲೆಲ್ಲೋ ಇದೆ, ನಾವು ಅದಕ್ಕೆ ಎ ಬಿ ಅಂತ ಮಾರ್ಕ್ ಮಾಡೋಕ್ಕೆ ಹೋದರೆ ತಿರುಗಿ ಬರೋದು ಭಾಳ ಕಷ್ಟ, ತುಂಬ ದೂರದಲ್ಲಿದೆ. ಹಾಗಾಗಿ ನಾವು ಇದನ್ನು ಎ ಡ್ಯಾಶ್ ಬಿ ಡ್ಯಾಶ್ ಅಂದ್ಕೊಳ್ಳೋಣ. ಸೊ ಫಸ್ಟು ಲೆನ್ಸಿಂದ ಒಂದು ರಿಯಲ್ ಇನ್ವರ್ಟೆಡ್ ಇಮೇಜು ಫಾರ್ಮ್ ಆಗಿದೆ. ಸೊ ಇದೇನಾಗುತ್ತೆ ಅಂದರೆ ಈ ಐ ಪಿ ಸಿಗೆ ಆಬ್ಜೆಕ್ಟ್ ಥರ ಕೆಲಸ ಮಾಡುತ್ತೆ, ವರ್ಚುವಲ್ ಆಬ್ಜೆಕ್ಟ್. ಸೊ ಹಾಗಾಗಿ ಇದನ್ನೇ ಏನು ಮಾಡುತ್ತೆ ಇದು ಅಂದರೆ ವಿತಿನ್ ಎಫ್ ಆರ್ ಎಟ್ ಎಫ್ ಇಟ್ಟಾಗ, ಎಟ್ ಎಫ್ ಇಟ್ಟರೆ ಏನಾಗುತ್ತೆ? ಇನ್ಫಿನಿಟಿಯಲ್ಲಿ ಇಮೇಜ್ ಫಾರ್ಮ್ ಮಾಡುತ್ತೆ. ವಿತಿನ್ ಎಫ್ ಇಟ್ಟರೆ ಏನು ಮಾಡ್ತದೆ ಅದು? ಸೊ ವರ್ಚುವಲ್ಲೇ ಮತ್ತು ಅದು ಇಮೇಜ್ ಫಾರ್ಮೇಷನ್ ಮಾಡುವಂಥದ್ದು. ಸೊ ಇರೆಕ್ಟ್ ಇಮೇಜು ಇನ್ವರ್ಟೆಡ್ ಇರ್ತದೆ. ಎಲ್ಲಿ ಬರುತ್ತೆ ಅದು ಇನ್ವರ್ಟೆಡ್? ಯಾಕೆಂದರೆ ಇದು ಇನ್ವರ್ಟೆಡ್ ಇದೆ, ಹಾಗಾಗಿ ಅದು ಇನ್ವರ್ಟೆಡ್ ಆಗುತ್ತೆ. ಬಟ್ ಇಲ್ಲಿ ನಾವು ಎಫ್ ಅಲ್ಲಿ ಇಟ್ಟಿದ್ದೀವಿ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ? ರೇಸ್ ಈ ರೀತಿ ಒಂದು ಪ್ಯಾರಲಲ್ ರೇಸ್ ಬಂದಿರೋದು ಈ ಐ ಪಿ ಸಿನ ಎಫ್ ಅಲ್ಲಿ ಪಾಸಾಗಿ ಹೋಗುತ್ತೆ, ಇನ್ನೊಂದು ಆಪ್ಟಿಕ್ ಸೆಂಟ್ರಲ್ಲಿ ಪಾಸಾಗಿ ಹೋಗುತ್ತೆ. ಸೊ ರೇಸ್ ಹೀಗೆ ಡೈವರ್ಜಿಂಗ್ ರೇಸ್ ಆಗಿ ಇಲ್ಲಿಗೆ ಹೋಗ್ತಾ ಇರುತ್ತೆ, ಅಥವಾ ದೇ ಆರ್ ಪ್ಯಾರಲಲ್. ಡೈವರ್ಜಿಂಗ್ ಯಾವಾಗುತ್ತೆ? ವಿತಿನ್ ಎಫ್ ಇಟ್ಟಾಗ. ಪ್ಯಾರಲಲ್ ಯಾವಾಗುತ್ತೆ? ಎಟ್ ಎಫ್ ಇಟ್ಟಾಗ. ಓಕೆ, ಸೊ ಈಗ ಏನು ಮಾಡ್ತೀವಿ ಅಂದರೆ ನಾವು ಇಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ಈ ರೇಸ್ ಇಲ್ಲೆಲ್ಲಿಂದೋ ಬಂದಂಗೆ ಅನಿಸುತ್ತೆ, ಇಲ್ಲೆಲ್ಲೋ ಒಂದು ಪಾಯಿಂಟಲ್ಲಿ ನಮ್ಗೆ ಕಾಣಿಸುತ್ತೆ. ಸೊ ಇದನ್ನು ಇನ್ಫಿನಿಟಿ ಅನ್ನೋ ರೀತಿ ತಗೊಂಡಿದ್ದೀನಿ ನಾನು. ಹಾಗಾಗಿ ನಾವು ಇಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ಒಂದು ಕಂಫರ್ಟೇಬಲ್ ಲೆಸ್ ಸ್ಟ್ರೇನ್ಡ್ ಸ್ಟೇಜಲ್ಲಿ ನಮಗೆ ಆ ಒಂದು ಆಬ್ಜೆಕ್ಟು ಇಲ್ಲೆಲ್ಲೋ ಕಾಣಿಸುತ್ತೆ. ಸೊ ಇದಕ್ಕೆ ಆಸ್ಟ್ರಾನಾಮಿಕಲ್ ಟೆಲಿಸ್ಕೋಪ್ ಅಂತ ಹೇಳೋದಕ್ಕೊಂದು ಕಾರಣ ಏನು ಕೇಳಿದರೆ, ನಾವು ಸ್ಟಾರ್ಸ್ ಅಥವಾ ಪ್ಲ್ಯಾನೆಟ್ಸ್ಗಳನ್ನು ನೋಡ್ತೀವಲ್ಲ, ಸೊ ಅದಕ್ಕೆ ತಲೆ ಇಲ್ಲ, ಕಾಲಿಲ್ಲ ಅಲ್ವಾ? ಅದು ಇನ್ವರ್ಟೆಡ್ ಆಗಿ ಕಂಡ್ರೇನು, ನಮಗೆ ಹೆಂಗೆ ಕಂಡ್ರೇನು ನಮಗೇನು ಡಿಫ್ರೆನ್ಸ್ ಇಲ್ಲ, ದೇ ಆಲ್ ಆರ್ ಸರ್ಕ್ಯುಲರ್ ಇನ್ ಶೇಪ್. ಸೊ ಹಾಗಾಗಿ ಏನಾಗುತ್ತೆ ಕೇಳಿದರೆ ನಮ್ಗೆ ಈ ಒಂದು ಟೆಲಿಸ್ಕೋಪನ್ನು ನಾವು ಆಸ್ಟ್ರಾನಾಮಿಕಲ್ ಯೂಸಿಗೆ ಮಾಡ್ತೀವಿ. ಇಲ್ಲಾಂದರೆ ಏನಾಗುತ್ತೆ? ಜನರನ್ನು ನೋಡಿದರೆ ಏನಾಗುತ್ತೆ? ಎಲ್ಲ ಉಲ್ಟಾ ತಲೆ ಕೆಳಗೆ ಹೋಗಿ ನಡೆದೋಗ್ತಾ ಇದ್ದಂಗೆ ಕಾಣಿಸ್ತಾ ಇರುತ್ತೆ. ಕ್ಲಿಯರ್ ಆಯ್ತು ಇದು? ಓಕೆ, ಈಗ ನಾವು ಇಲ್ಲಿಟ್ಕೊಂಡು ನೋಡಿದಾಗ ನಮಗೆ ಫೈನಲ್ ಇಮೇಜ್ ಇಲ್ಲೆಲ್ಲೋ ಫಾರ್ಮೇಷನ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಂ, ಈಗ ನೆಕ್ಸ್ಟ್ ಏನು ಕೇಳಿದರೆ, ನಾವು ಮೈಕ್ರೋಸ್ಕೋಪ್ ಹೇಳುವಾಗ ನಿಮ್ಗೆ ಹೇಳಿದ್ದೆ ಆ ಒಂದು ಮ್ಯಾಗ್ನಿಫಿಕೇಷನ್ ಫೈಂಡ್ ಔಟ್ ಮಾಡುವಾಗ, ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್ ಫೈಂಡ್ ಔಟ್ ಮಾಡುವಾಗ ಏನಾಗಿತ್ತು ಅದು? ಸೊ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಆಬ್ಜೆಕ್ಟ್ ಪ್ಲೇಸ್ಡ್ ಎಟ್ ಎ ಡಿಸ್ಟೆನ್ಸ್ ಡಿ ನಿಯರ್ ಪಾಯಿಂಟಲ್ಲಿ ಇಟ್ಟಾಗ ಅದಕ್ಕೆ ಏನಂತೀವಿ ನಾವು? ಅಲ್ಫಾ ಅಂತ ಕರಿತಿದ್ವಿ. ಇನ್ನೊಂದು ಯಾವುದು? ಆ್ಯಂಗಲ್ ಸಬ್ಟೆಂಡೆಡ್ ಬೈ ದ ಫೈನಲ್ ಇಮೇಜ್, ಅದನ್ನೇ ಬೀಟಾ ಅಂತ ಕರಿತಿದ್ವಿ. ಎಮ್ ಈಸ್ ಈಕ್ವಲ್ ಟು ಏನು? ಬೀಟಾ ಬೈ ಆಲ್ಫಾ, ದಟ್ ಈಸ್ ಮ್ಯಾಗ್ನಿಫಿಕೇಷನ್, ಆ್ಯಂಗ್ಯುಲರ್ ಮ್ಯಾಗ್ನಿಫಿಕೇಷನ್. ಈಗ ಇಲ್ಲಿ ನೀವು ಏನು ಮಾಡಬೇಕಾಯ್ತು? ಅಲ್ಫಾ ಫೈಂಡ್ ಔಟ್ ಮಾಡಬೇಕಂದ್ರೆ ಆಬ್ಜೆಕ್ಟನ್ನು ತಂದು ಡಿ ಅಲ್ಲಿ ಅಂದರೆ 25 ಸೆಂಟಿಮೀಟ್ರ್ ದೂರ ಇಟ್ಕೊಂಡು ಅದರ ಆ್ಯಂಗಲನ್ನು ಫೈಂಡ್ ಔಟ್ ಮಾಡಬೇಕು. ಅದಾಗುತ್ತಾ ನಿಮಗೆ? ಸೊ ಯಾವುದೇ ಸ್ಟಾರ್ ಆಗಲಿ ಮೂನ್ ಆಗಲಿ ತಂದು ನಾವು 25 ಸೆಂಟಿಮೀಟ್ರಲ್ಲಿ ಇಡೋದಾದರೆ ಇಷ್ಟು ಟೆಲಿಸ್ಕೋಪೇ ಬ್ಯಾಡಗಿತ್ತು, ಅದ್ರ ಮೇಲೆ ಓಡಾಡ್ಬಿಡ್ಬೋದಿತ್ತು. ಯಾವುದ್ರ ಮೇಲೆ? ಮೂನ್ ಮೇಲೆ, ಸ್ಟಾರ್ ಮೇಲೆ ಓಡಾಡ್ತೀರಾ? ಓಕೆ, ಅದಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಕೇಳಿದರೆ, ಆ ಒಬ್ಜೆಕ್ಟ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ತುಂಬ ಡಿಮ್ಮಾಗಿ ತುಂಬ ಸಣ್ಣಗೆ ಕಾಣಿಸ್ತಾ ಇದೆಯಲ್ಲ, ನಮ್ಮ ಐಗೆ ಎಷ್ಟು ಆ್ಯಂಗಲಲ್ಲಿ
ಆ ಒಂದು ಆಬ್ಜೆಕ್ಟು ಕಾಣಿಸ್ತಾ ಇದೆ ಅಂತ ನೋಡ್ತೀವಿ. ಸೊ ಅದಕ್ಕಾಗಿ ನಾವೇನು ಮಾಡ್ತೀವಿ ಕೇಳಿದರೆ ಈ ಆ್ಯಂಗಲನ್ನು ಆಲ್ಫಾ ಅಂತ ಕರಿತೀವಿ. ಯಾವ ಆ್ಯಂಗಲು? ನೀವು ಇಲ್ಲಿ ಬಂದು ನಿಂತ್ಕೊಂಡು ಇಲ್ಲಿ ಕಣ್ಣಿಟ್ಕೊಂಡು ಈ ಓ ಅನ್ನುವಂಥ ಪಾಯಿಂಟ್ ಇದೆಯಲ್ಲ, ಲೆನ್ಸ್ ಇಲ್ಲ, ಯಾವ ಲೆನ್ಸು ಇಲ್ಲ ಅಂದ್ಕೊಳ್ಳಿ. ಸುಮ್ಮನೆ ನೀವು ನೆಕೆಡ್ ಐಯಲ್ಲಿ ನೋಡ್ತೀರಿ, ಏನು ಕಾಣಿಸುತ್ತೆ? ಎಷ್ಟು ಆ್ಯಂಗಲ್ ಅಂತ ಮೆಜರ್ ಮಾಡ್ತೀವಿ, ದಟ್ ಈಸ್ ಆಲ್ಫಾ. ಆಮೇಲೆ ಈ ಲೆನ್ಸ್ಗಳನ್ನು ಹಾಕಿದ್ರಿ ನೀವು, ಲೆನ್ಸ್ ಟೆಲಿಸ್ಕೋಪಲ್ಲಿ ಇದೆಲ್ಲ ರೇಸ್ಗಳು ಬಂದು ಏನಾಯಿತು, ನಮ್ಮ ಫೈನಲ್ ಇಮೇಜ್ ಫಾರ್ಮೇಷನ್ ಆಯಿತು. ಆ ರೇಸ್ ಏನಾಗುತ್ತೆ ನಮಗೆ ವಿತ್ ಸರ್ಟನ್ ಆ್ಯಂಗಲ್ ಇಲ್ಲಿ ಎಂಟರ್ ಆಗುತ್ತೆ. ಸೊ ಈ ಆ್ಯಂಗಲ್ ಇದೆಯಲ್ಲ, ಫೈನಲ್ ಇಮೇಜು ಸಬ್ಟೆಂಡೆಡ್ ಟು ದ ಐ, ಆ್ಯಂಗಲ್ ಸಬ್ಟೆಂಡೆಡ್ ಬೈ ಫೈನಲ್ ಇಮೇಜ್ ಟು ದ ಐ. ಸೊ ಅದಕ್ಕೆ ನಾವು ಬೀಟಾ ಅಂತ ಕರಿತೀವಿ. ಓಕೆ, ಇದು ಅಲ್ಫಾ ಆದರೆ ನೋಡಿ ಈ ಕ್ರಾಸಿಂಗ್ ಲೈನ್ಸ್ ಇದು. ಸೊ ಈ ಆ್ಯಂಗಲ್ ಏನಾಗಿರ್ತದೆ, ಅದು ಕೂಡ ಅಲ್ಫಾ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇದನ್ನು ನಾವು ಬೀಟಾ ಅಂತ ಮಾರ್ಕ್ ಮಾಡ್ಕೊಂಡು, ಯಾಕೆಂದರೆ ಫೈನಲ್ ಇಮೇಜ್ ಇದೆಯಲ್ಲ ಅದು ಏನು ಆ್ಯಂಗಲಲ್ಲಿ ನಮ್ಮ ಐಸ್ಗೆ ಎಂಟ್ರ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಈಗ ನಮಗೆ ಮ್ಯಾಗ್ನಿಫಿಕೇಷನ್ ಅಂದರೆ ಏನು ಬೇಕು? ಬೀಟಾ ಬೈ ಆಲ್ಫಾ ಬೇಕು. ಮ್ಯಾಗ್ನಿಫಿಕೇಷನ್ ಫೈಂಡ್ ಔಟ್ ಮಾಡ್ಬೋದು. ಹಾಂ, ಓಕೆ, ನಿಮ್ಗೆ ಅವಾಗ ಹೇಳ್ತೆ ಅಂದೆ ನಾನು, ಯಾಕೆ ಇದರ ಅಪರ್ಚರ್ ದೊಡ್ಡದಿರಬೇಕು, ಇದು ದೊಡ್ಡದಿರಬೇಕು ಅಂತೇಳಿ. ಇಲ್ಲೇನಾಗುತ್ತೆ ಕೇಳಿದರೆ, ಇದರ ಏರಿಯಾ ಅವೈಲಬಲ್ ಫಾರ್ ರಿಫ್ರ್ಯಾಕ್ಷನ್, ಅಪರ್ಚರ್ ಅಂದರೆ. ಸೊ ಅದು ಜಾಸ್ತಿ ಇದ್ದರೆ, ತುಂಬ ಜಾಸ್ತಿ ಇದ್ದರೆ ಜಾಸ್ತಿ ರೇಸ್ ಎಂಟರ್ ಆಗುತ್ತೆ ಈ ಲೆನ್ಸಿಗೆ. ನಾನು ಬರೀ ಹೇಳಿದೆ ಅವಾಗ 2 ರೇಸ್ ತೊಗೊಂಡಿದ್ದೀವಿ, ತುಂಬ ರೇಸ್ ಇದೆ ಅಂಥೇಳಿ. ಸೊ ಇದರ ಅಪರ್ಚರನ್ನು ಒಂದು ಸಣ್ಣ ಇತ್ತು ಅಂದ್ಕೊಳ್ಳಿ, ಕಡಿಮೆ ರೇಸ್ ಎಂಟರ್ ಆಗ್ತಾ ಇರುತ್ತೆ. ದೊಡ್ಡದಿತ್ತು ಅಂದ್ಕೊಳ್ಳಿ, ಜಾಸ್ತಿ ರೇಸ್ ಎಂಟರ್ ಆಗುತ್ತೆ. ಸೊ ಏನು ಮಾಡುತ್ತೆ ಕೇಳಿದರೆ, ಈ ಇಮೇಜಿನ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ, ಅಂದರೆ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಸೊ ಲಾರ್ಜ್ ನಂಬರ್ ಆಫ್ ರೇಸನ್ನು ತಗೊಂಡು ಕನ್ವರ್ಜ್ ಮಾಡುತ್ತಲ್ಲ, ಅದನ್ನು ಇದು ಮ್ಯಾಗ್ನಿಫೈ ಮಾಡುತ್ತೆ. ಹಾಗಾಗಿ ನಮಗೆ ಬ್ರೈಟಾಗಿ ಮತ್ತು ಎನ್ಲಾರ್ಜ್ಡ್, ಅಂದರೆ ದ ಆಬ್ಜೆಕ್ಟ್ ಈಸ್ ಕ್ಲೋಸ್ ಟು ಅವರ್ ಐಸ್ ಅನ್ನೋ ಫೀಲ್ ಆಗುತ್ತೆ. ಅವಾಗ ನಾವು ಅದನ್ನು ಕ್ಲಿಯರಾಗಿ ನೋಡ್ಬೋದು. ಹಾಗಾಗಿ ಈ ಆಬ್ಜೆಕ್ಟಿವ್ನ ಒಂದು ಡಯಾಮೀಟರ್ ಅಂತನಾದರೂ ಹೇಳಿ ನೀವು, ಅಥವಾ ಅಪರ್ಚರ್ ಅಂತನಾದರೂ ಹೇಳಿ, ಡಯಾಮೀಟ್ರಲ್ಲೂ ಹೇಳ್ತಾರೆ, ಲಾರ್ಜ್ ಡಯಾಮೀಟರ್ ಇರಬೇಕು. ಆವಾಗ ಇದರ ಮ್ಯಾಗ್ನಿಫಿಕೇಷನ್ನು ತುಂಬ ಚೆನ್ನಾಗಿ ಆಗುತ್ತೆ. ಅಂದರೆ ಮ್ಯಾಗ್ನಿಫಿಕೇಷನ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಅನ್ನೋದಕ್ಕಿಂತ ಇಂಟೆನ್ಸಿಟಿ ಆಫ್ ದ ಇಮೇಜು ಜಾಸ್ತಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ alpha is the angle subtended by the object to eye, and beta is the angle subtended by final image to the eye. This one, illond nodi, for normal adjustment andre image formed at infinity, normal adjustment iddaga fu andre eno focal length of the objective, fe andre eno focal length of the eyepiece, iವೆರಡು ಆ್ಯಡ್ ಮಾಡಿದರೆ ಟ್ಯೂಬ್ ಲೆಂತ್ ಬರುತ್ತೆ ಟೆಲಿಸ್ಕೋಪಲ್ಲಿ. ಸೊ ಎಲ್ಲಾದರೂ CET ಇಂಥ ಎಕ್ಸಾಮ್ಗಳಲ್ಲಿ ಹಾಗೆ ಕೊಟ್ಟಿರ್ತಾರೆ, ಟ್ಯೂಬ್ ಲೆಂತನ್ನೇ ಕೊಡ್ತಾರೆ ನಿಮಗೆ. ಮತ್ತು ಯಾವುದೋ ಒಂದು ಫೋಕಲ್ ಲೆಂತ್, CET ಭಾಳ ಸರಿ ಕೇಳಿದ್ದಾರೆ, ಟ್ಯೂಬ್ ಲೆಂತನ್ನು ಕೊಟ್ಟು ಐಪೀಸಿನ ಫೋಕಲ್ ಲೆಂತ್ ಕೊಟ್ಟಿರ್ತಾರೆ, ಮ್ಯಾಗ್ನಿಫಿಕೇಷನ್ ಫೈಂಡ್ ಔಟ್ ಮಾಡಿ ಅಂತಾರೆ. ಏನಾಯ್ತಾ, FE ಕೊಟ್ಟಿದ್ದಾರೆ, L ಕೊಟ್ಟಿದ್ದಾರೆ, FO ಫೈಂಡ್ ಔಟ್ ಮಾಡ್ಕೋಬೋದು. ಮ್ಯಾಗ್ನಿಫಿಕೇಷನ್ ಮಾಡೋಕ್ಕೆ ಸಾಕು ಇವೆರಡು. ನೋಡೋಣ ಈಗ, ಓಕೆ, ಮುಂದಕ್ಕೆ ಹೋಗ್ತಾ ನೋಡೋಣ. ಸೊ ನೆಕ್ಸ್ಟ್ ಏನು ಕೇಳಿದರೆ, ಈ ಆಬ್ಜೆಕ್ಟಿವ್ ಲೆನ್ಸ್ ಹ್ಯಾಸ್ ಲಾರ್ಜ್ ಫೋಕಲ್ ಲೆಂತ್ ಆ್ಯಂಡ್ ಮಚ್ ಲಾರ್ಜರ್ ಅಪರ್ಚರ್. ನೋಡಿ, ಆಬ್ಜೆಕ್ಟಿವ್ ಅಂದರೆ ಇದು, objective lens has large focal length and much larger aperture than the eyepiece. eyepiece ಗಿಂತ ಜಾಸ್ತಿ ಇರುತ್ತೆ. ಓಕೆ, ಮುಂದಕ್ಕೆ ಹೋಗೋಣ. ಈಗ ನಾವು ಏನು ಬೇಕು ನಮಗೆ, ಏನೋ ಮ್ಯಾಗ್ನಿಫಿಕೇಷನ್ ಬಗ್ಗೆ ಮಾತಾಡ್ತಿದ್ವಲ್ವ, ನೋಡೋಣ ಏನು ಮ್ಯಾಗ್ನಿಫಿಕೇಷನ್ ಅಂದರೆ ಏನು. ಈಗ ನಮಗೆ ಆಲ್ಫಾ ಬೇಕು ಮತ್ತು ಬೀಟಾ ಅಂದರೆ ಏನು, ಈ ಆ್ಯಂಗಲನ್ನು ಫೈಂಡ್ ಔಟ್ ಮಾಡ್ಬೇಕು ನಾವು ಅಲ್ವಾ. ಓಕೆ, ಸೊ ಅದಕ್ಕೆ ನಾವೇನು ಮಾಡುವಾಗ ಕೇಳಿದರೆ, ಈ ಆ್ಯಂಗಲು ಮತ್ತು ಈ ಆ್ಯಂಗಲು ಸೇಮ್ ಇದೆ. ಇಲ್ಲೊಂದು ಟ್ರಯಾಂಗಲ್ ಇದೆ ನೋಡಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಏನದು A', B' ಇದೆಯಲ್ಲ, ಇಲ್ಲಿಂದ ಈ ಕಡೆಗೆ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ, A', B', O. ಹಾಗೆ ನಾವು ಅಲ್ಫಾವನ್ನು ಫೈಂಡ್ ಔಟ್ ಮಾಡ್ಬೋದು. ಇನ್ನು ಬೀಟಾಗಿ ಏನು ಮಾಡೋಣ ನಾವು, ಬೀಟಾಗಿ ಇಲ್ಲೊಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಿದೆ ನೋಡಿ, ಈ ಆಪ್ಟಿಕ್ ಸೆಂಟ್ರ್ ಇದೆಯಲ್ಲ, ಇಲ್ಲಿ E ಇಂದ ಪರ್ಪೆಂಡಿಕ್ಯುಲರ್ ಲೈನು. ಸೊ ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇಲ್ಲಿವರೆಗೆ ಬಂದಿದೆ. ದಿಸ್ ಈಸ್ ಬೀಟಾ. ಬಟ್ ಬೀಟಾ ಫೈಂಡ್ ಔಟ್ ಮಾಡುವಾಗ ನಾವೇನು ಮಾಡ್ಬೋದು, ಈ ಹೈಟು ನಮ್ಗೆ ಗೊತ್ತಿಲ್ಲಲ್ಲ, ಗೊತ್ತಿದೆ ಅಲ್ವಾ, ಸೇಮ್ ಇದರಷ್ಟೇ ಹೈಟ್ ಇದೆ ನೋಡಿ, ಇವು ಪ್ಯಾರಲಲ್ ರೇಸ್, ಇದು ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಹಾಗಾಗಿ A', B' ಅನ್ನೋದು ಈ ಹೈಟು ಸೇಮ್ ಇರುತ್ತೆ. ಹಾಗಾಗಿ ಅದನ್ನು ಯೂಸ್ ಮಾಡ್ಕೊಳ್ಳೋಣ, ಮ್ಯಾಗ್ನಿಫಿಕೇಷನ್ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಫಸ್ಟ್ ಏನು ಮಾಡುವ ಅಂದರೆ ಟ್ಯಾನ್ ಟೀಟಾ ತೆಗೆದುಕೊಳ್ಳೋಣ. ಯಾಕೆಂದರೆ ನಮಗೆ ಸ್ಮಾಲ್ ಆ್ಯಂಗಲಿಗೆ ನಾವು ಟ್ಯಾನ್ ಟೀಟಾವನ್ನು ಟೀಟಾ ಅಂತ ತಗೋಬೋದು. ಭಾಳ ಸಣ್ಣ ಆ್ಯಂಗಲ್ ಇರುತ್ತೆ, ಇವೆಲ್ಲ ಮಿನಿಟ್ಸಲ್ಲಿರುತ್ತೆ. ಮಿನಿಟ್ಸಲ್ಲಿರುತ್ತೆ ಇವೆಲ್ಲ ಆ್ಯಂಗಲ್ಗಳು, ಭಾಳ ಸಣ್ಣ ಆ್ಯಂಗಲ್ಗಳು.
ಸೊ ಹಾಗಾಗಿ ನಾವು ಟ್ಯಾನ್ ಆಲ್ಫಾ ಅಂತ ತಗೊಂಡ್ರೆ ಇಲ್ಲಿ ಬರೋಣ, ಈ ಟ್ರಯಾಂಗಲಿಗೆ. ದಿಸ್ ಈಸ್ ಅಪೋಸಿಟ್ ಎಚ್. ಅಡ್ಜಸೆಂಟ್ ಲೆಂತ್ ಯಾವುದು? ಇಲ್ಲಿಂದ ಇಲ್ಲಿಗಿರುವ ಲೆಂತ್ ಎಫ್. ಇದು ಅಡ್ಜಸೆಂಟ್. ಹಾಗಾಗಿ ಅಪೋಸಿಟ್ ಬೈ ಅಡ್ಜಸೆಂಟ್, ದಟ್ ಈಸ್ ಎಚ್ ಬೈ ಎಫ್ ಟ್ಯಾನ್ ಆಲ್ಫಾ ಅನ್ನುವಂಥದ್ದು. ನೆಕ್ಸ್ಟ್ ಏನು ಮಾಡುವ ಕೇಳಿದ್ರೆ ಟ್ಯಾನ್ ಬೀಟಾ ಫೈಂಡ್ ಔಟ್ ಮಾಡೋಣ. ಸೊ ಬೀಟಾಗಿ ಈಗ ನೀವು ಹೇಳ್ತೀರಲ್ವಾ, ಏನದು? ಅಪೋಸಿಟ್ ದಿಸ್ ಒನ್, ದಿಸ್ ಸೈಡ್ ಈಕ್ವಲ್ಸ್ ಟು ಎಚ್ ಆ್ಯಂಡ್ ದಿಸ್ ಲೆಂತ್ ಇದು ಎಲ್ಲಿ ಹೋಗಿ ಪಾಸ್ ಆಗಿದೆ ನೋಡಿ, ಈ ಎಫ್ ಅಲ್ಲಿ ಪಾಸ್ ಆಗಿ ಹೋಗುತ್ತೆ, ಐ ಪೀಸ್ನ ಫೋಕಸಲ್ಲಿ ಪಾಸ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ದಿಸ್ ಈಸ್ ಎಫ್ ಇ. ಓಕೆ, therefore tan beta is equal to h by fe. Clear? Okay. So for small angle ನಾವೇನು ಮಾಡ್ಬೋದು? alpha is equal to h by fo. alpha ಅನ್ನೋದು h by fo and beta is equal to h by fe ಆಯಿತು. ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು, ಅಲ್ಫಾ ಮತ್ತು ಬೀಟಾವನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಈಗ ನಾವು ಮ್ಯಾಗ್ನಿಫಿಕೇಷನನ್ನು ಫೈಂಡ್ ಔಟ್ ಮಾಡ್ಬೋದಲ್ವಾ? ಓಕೆ. ಸೊ ಆಲ್ರೆಡಿ ನಮ್ಗೆ ಗೊತ್ತಿದೆ ಆ್ಯಂಗುಲರ್ ಮ್ಯಾಗ್ನಿಫಿಕೇಷನ್ ಇನ್ ಕೇಸ್ ಆಫ್ ಟೆಲಿಸ್ಕೋಪ್, ಆ್ಯಂಗಲ್ ಸಬ್ಟೆಂಡೆಡ್ ಬೈ ಇಮೇಜ್ ಟು ದ ಐ ಬೀಟಾ, ಆ್ಯಂಗಲ್ ಸಬ್ಟೆಂಡೆಡ್ ಬೈ ಆಬ್ಜೆಕ್ಟ್ ಟು ದ ಐ. ಇಲ್ಲಿ ಅದನ್ನು ಹೇಳಬಾರ್ದು, ಏನು ಎಟ್ ಡಿ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಎಟ್ ಡಿ ನಿಯರ್ ಪಾಯಿಂಟಲ್ಲಿ, ಸೊ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟಿಂಕ್ಟ್ ವಿಷನಲ್ಲಿ ಇಡುವಂಥ ಕೇಸುಗಳು ಇಲ್ಲ. ಯಾಕೆಂದರೆ ಸಾಧ್ಯನೇ ಇಲ್ಲ ಅದನ್ನ ಅಲ್ಲಿ ತಂದು ಇಡಲಿಕ್ಕೆ. ಸೊ ನಮ್ಮ ಕಣ್ಣಿಗೆ ಆ ಆಬ್ಜೆಕ್ಟ್ ಹಾಗೆ ನೋಡಿದಾಗ ಯಾವ ಆ್ಯಂಗಲಲ್ಲಿ ಕಾಣಿಸುತ್ತೋ ದಟ್ ಈಸ್ ಆಲ್ಫಾ. ವಿತೌಟ್ ಎನಿ ಏಡ್, ಏನೂ ಹಾಕೋಬಾರ್ದು. ಟೆಲಿಸ್ಕೋಪ್ ಇಟ್ಕೊಂಡು ನೋಡಿದರೆ ಅದು ಫೈನಲ್ ಇಮೇಜ್ ಫಾರ್ಮ್ ಆಗಿರುವಂಥದ್ದು, ದಟ್ ಈಸ್ ಬೀಟಾ. ಟೆಲಿಸ್ಕೋಪ್ ಇಲ್ಲದೆ ನೋಡಿದರೆ ಆಬ್ಜೆಕ್ಟನ್ನು ಅದು ಆಲ್ಫಾ. ಓಕೆ, ಎಸ್. ಸೊ ಎಮ್ ಇಸ್ ಈಕ್ವಲ್ ಟು ಬೀಟಾ ಬೈ ಆಲ್ಫಾ. ಬೀಟಾ ಮತ್ತು ಆಲ್ಫಾ ನಾವಲ್ಲಿ ಮಾಡ್ಕೊಂಡಿದ್ದೀವಲ್ಲ, ಆಲ್ಫಾ ಇಸ್ ಈಕ್ವಲ್ ಟು ಎಚ್ ಬೈ ಎಫ್ ಒ ಆ್ಯಂಡ್ ಬೀಟಾ ಇಸ್ ಈಕ್ವಲ್ ಟು ಎಚ್ ಬೈ ಎಫ್ ಇ. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸನ್ನು. ಸೊ ಎಮ್ ಈಸ್ ಈಕ್ವಲ್ ಟು ಬೀಟಾ ಬೈ ಆಲ್ಫಾ ಅಂದರೆ ಬೀಟಾ ವ್ಯಾಲ್ಯೂ ಹಾಕಿ ಎಚ್ ಬೈ ಎಫ್ ಇ, ಆಲ್ಫಾ ವ್ಯಾಲ್ಯೂ ಎಚ್ ಬೈ ಎಫ್ ಒ ಸಿಂಪ್ಲಿಫೈ ಮಾಡಿ. ಸೊ ಉಳಿಯೋದು ಇದು ಮಾತ್ರ, ಎಫ್ ಒ ಡಿವೈಡ್ ಬೈ ಎಫ್ ಇ. ದಿಸ್ ಈಸ್ ದ ಮ್ಯಾಗ್ನಿಫಿಕೇಷನ್. ಸೊ ಮ್ಯಾಗ್ನಿಫಿಕೇಷನ್ ಆಫ್ ಟೆಲಿಸ್ಕೋಪ್ ಎಟ್ ನಾರ್ಮಲ್ ಅಡ್ಜಸ್ಟ್ಮೆಂಟ್, ದಟ್ ಈಸ್ ಎಮ್ ಈಸ್ ಈಕ್ವಲ್ ಟು ಎಫ್ ಒ ಬೈ ಎಫ್ ಇ. ಭಾಳ ಸಿಂಪಲ್ ಫಾರ್ಮುಲಾ ಅಲ್ವಾ? ಸೊ ಈ ಎಕ್ಸ್ಪ್ರೆಷನ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಫೋಕಲ್ ಲೆಂತ್ ಆಫ್ ದ ಆಬ್ಜೆಕ್ಟಿವ್ ಜಾಸ್ತಿ ಇದ್ದಂಗೆ ಮ್ಯಾಗ್ನಿಫಿಕೇಷನ್ ಜಾಸ್ತಿ, ಫೋಕಲ್ ಲೆಂತ್ ಆಫ್ ಐ ಪೀಸು ಕಡಿಮೆ ಇದ್ದಷ್ಟು ಮ್ಯಾಗ್ನಿಫಿಕೇಷನ್ ಜಾಸ್ತಿ. ಓಕೆ. ಸೊ ಇನ್ನೊಂದೇನು ಅಂದರೆ, ನಾನು ಆವಾಗಲೂ ಮತ್ತೆ ಮಧ್ಯಾಹ್ನ ಮಾತಾಡಿದೆ, ಈ ಇಮೇಜಿನ ಕ್ವಾಲಿಟಿ ಸಲುವಾಗಿ ನಮಗೆ ಫೈನಲ್ ಇಮೇಜ್ ಫಾರ್ಮ್ ಆಗಿದೆಯಲ್ಲ, ಅದರ ಕ್ವಾಲಿಟಿ, ಅದರ ಕ್ಲಾರಿಟಿ ಸಲುವಾಗಿ ಏನಾಗಿರಬೇಕು, ಅಪರ್ಚರ್ನ ಅಥವಾ ಆಬ್ಜೆಕ್ಟಿವ್ ಲೆನ್ಸಿನ ಅಪರ್ಚರ್ ದೊಡ್ಡದಿರಬೇಕು ಅಥವಾ ಡಯಾಮೀಟ್ರ್ ತುಂಬ ದೊಡ್ಡದಿರಬೇಕು. ಸೊ ಇದು ನೆನಪಿರಲಿ ನಿಮಗೆ. ಓಕೆ. ಸೊ ನಾವು ಮುಂದಕ್ಕೆ ಹೋಗೋಣ. ಈಗ ಇಲ್ಲಿ ಏನು ಅಂದರೆ, ಲಾರ್ಜೆಸ್ಟ್ ಲೆನ್ಸ್ ಆಬ್ಜೆಕ್ಟಿವ್ ಇನ್ ಯೂಸ್ ಹ್ಯಾಸ್ 40 ಇಂಚ್. ಸೊ ಯಾಕೆಸ್ ಅಬ್ಸರ್ವೇಟರಿ ಇನ್ USA ಇದು ಸದ್ಯಕ್ಕೆ ಯೂಸ್ ಮಾಡ್ತಾ ಇರುವಂಥದ್ದು. ಇದು ತುಂಬ ಓಲ್ಡ್. ಅದರ ನೋಡಿ ಲೆನ್ಸಿನ ಡಯಾಮೀಟರ್ ಇದೆಯಲ್ಲ 40 ಇಂಚ್ ಇದೆ. ಅಂದರೆ ಅರ್ಥ ಆಗುತ್ತೆ ನಿಮಗೆ, ಸುಮಾರು 5.08 ಮೀಟರ್. 5.08. ಈ ಲೆನ್ಸನ್ನು ದೊಡ್ಡದು ಮಾಡಿಕೊಂಡ್ರೆ ಒಳ್ಳೇದಲ್ವ. ಆದರೆ ಸಮಸ್ಯೆ ಏನು ಗೊತ್ತಾ, ನೀವು ಲೆನ್ಸನ್ನು ಸಪೋರ್ಟ್ ಮಾಡೋದು ಹೇಗೆ? ಆ ಎಡ್ಜಸ್ಸಲ್ಲಿ ಸಪೋರ್ಟ್ ಮಾಡಬೇಕಾ ಲೆನ್ಸನ್ನು, ಸೈಡ್ ಎಡ್ಜಸ್ಸಲ್ಲಿ. ಸೊ ಲೆನ್ಸ್ ದೊಡ್ಡದಾದ ಹಾಗೆ ಅದಕ್ಕೆ ಮಟೀರಿಯಲ್ ಏನು ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುವಂಥ ಯೂಸ್ ಮಾಡಿರ್ತೀವಿ. ಯೂಸಲಿ ಗ್ಲಾಸಿಂದ ಮಾಡಿದ್ದೀವಿ ಅಂದ್ಕೊಳ್ಳಿ. ಸೊ ಅದರ ವೇಟ್ ಜಾಸ್ತಿ ಆಗುತ್ತೆ. ಸೊ ವೇಟನ್ನು ವಿಸ್ಟ್ಯಾಂಡ್ ಮಾಡುವಂಥ ಕೆಪಾಸಿಟಿ ಆ ಎಡ್ಜಸ್ಗೆ ಇರೋದಿಲ್ಲ. ಸೊ ಬ್ರೇಕ್ ಆಗೋಗುತ್ತೆ. ಸೊ ದಿಸ್ ಈಸ್ ದ ಬಿಗ್ ಪ್ರಾಬ್ಲಮ್. ಸೊ ದೊಡ್ಡದು ಮಾಡ್ಬೋದಿತ್ತು, ಎಷ್ಟು ದೊಡ್ಡದು ಬೇಕಾದರೂ ಲೆನ್ಸನ್ನು, ಬಟ್ ಅದನ್ನು ಹೋಲ್ಡ್ ಮಾಡುವಂಥ ಕೆಪಾಸಿಟಿ ಇರೋದಿಲ್ಲ. ದಟ್ ಈಸ್ ರಿಸ್ಕಿ. ಹಾಗಾಗಿ ಇದೊಂದು ಓಲ್ಡೆಸ್ಟ್ ಒಂದು ಟೆಲಿಸ್ಕೋಪ್ ಇದೆ ನೋಡಿ, ಅಬ್ಸರ್ವೇಟರಿ ಅಂತ ಕರೀತಾರೆ. ಸೊ ರಿಫ್ರಾಕ್ಟಿಂಗ್ ಅಂದರೆ ಈಗ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದೇ ಥರ ಇರುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಟೆಲಿಸ್ಕೋಪನ್ನು. ಸೊ ದಿಸ್ ಈಸ್ ಅಬೌಟ್ 18 ಫೀಟ್ ಅಂತ ಓದಿದ ನೆನಪು ನನಗೆ. ಸೊ ಇದರ ಲೆಂತ್ ಅಷ್ಟು ದೊಡ್ಡದಿದೆ ಅಂತೇಳಿ. ಇಲ್ಲಿ ಆ ಯೂಸ್ ಮಾಡಿರೋ ಲೆನ್ಸ್ ಇದೆಯಲ್ಲ, ಸೊ ದಟ್ ಈಸ್ 40 ಇಂಚ್ ಡಯಾಮೀಟರ್, ಅಂದರೆ 5.08 ಡಯಾಮೀಟ್ರ್ ಇದೆ ಅನ್ನುವಂಥದ್ದು. ಸೊ ಒಂದು USA ಒಂದು ಓಲ್ಡೆಸ್ಟ್ ಅಬ್ಸರ್ವೇಟರಿ ಅಂದರೆ ಟೆಲಿಸ್ಕೋಪ್. ಓಕೆ. ಸೊ ನೆಕ್ಸ್ಟು ಮುಂದಕ್ಕೆ ಹೋಗುವ ನಾವು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಈ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ನ ಉದ್ದೇಶ ಏನು ಗೊತ್ತಾ? ನಮಗೊಂದು ಡ್ರಾಬ್ಯಾಕ್ ಏನು ಅಂದರೆ, ಈ ರಿಫ್ರ್ಯಾಕ್ಟಿಂಗಲ್ಲಿ ಆ ಲೆನ್ಸನ್ನು ಹೋಲ್ಡ್ ಮಾಡುವಂಥದ್ದು, ಲೆನ್ಸನ್ನು ಹ್ಯಾಂಡಲ್ ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ. ಸೊ ಯಾವಾಗ ನೀವು ದೊಡ್ಡ ಅಪರ್ಚರ್ ಮಾಡ್ತಿರೋ, ಡಯಾಮೀಟ್ರನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತಿರೋ,
ಅಷ್ಟೇ ರಿಸ್ಕು ನಿಮ್ಮ ತಲೆ ಮೇಲೆ ಬರುತ್ತೆ. ಯಾಕೆ ಅಂದರೆ ಲೆನ್ಸನ್ನು ಹೋಲ್ಡ್ ಮಾಡೋದು ಹೇಗೆ, ಹ್ಯಾಂಡಲ್ ಮಾಡೋದೇ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಕೇಳಿದರೆ, ಈ ಲೆನ್ಸಿನ ಏನು ಮಾಡ್ತಾಯಿತ್ತು ಲೆನ್ಸ್ ಆ್ಯಕ್ಚುಲಿ, ಸೊ ಇಟ್ ಕಲೆಕ್ಟ್ ಲಾರ್ಜ್ ನಂಬರ್ ಆಫ್ ರೇಸ್, ಭಾಳಷ್ಟು ರೇಸನ್ನು ಆಬ್ಜೆಕ್ಟ್ನಿಂದ ಲಾರ್ಜ್ ನಂಬರ್ ಆಫ್ ರೇಸನ್ನು ಕಲೆಕ್ಟ್ ಮಾಡಿ ಒಂದು ಪಾಯಿಂಟಲ್ಲಿ ಕನ್ವರ್ಜ್ ಮಾಡ್ತಾಯಿತ್ತು ಅಲ್ವಾ. ಆ ಕೆಲಸ ಬೇರೆ ಯಾರಾದರೂ ಮಾಡಿದರೆ, ಇನ್ನೊಬ್ಬರು ಯಾರಿದ್ದಾರೆ, ಸ್ಪೆರಿಕಲ್ ಮಿರರ್ ಆ ಕೆಲಸವನ್ನು ಮಾಡುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ ಕೇಳಿದರೆ, ಕಾಂಕೇವ್ ಮಿರರ್ ನೋಡಿ, ಈ ಸೈಡ್ ಇದೆಯಲ್ಲ, ಇದು ಮಿರರ್, ಕಾಂಕೇವ್ ಮಿರರ್ ವಿಚ್ ಆ್ಯಕ್ಟ್ ಆಸ್ ಎ ಆಬ್ಜೆಕ್ಟಿವ್. ಇದನ್ನು ಆಬ್ಜೆಕ್ಟ್ ಥರ ನಾವು ಯೂಸ್ ಮಾಡ್ಕೊತೀವಿ. ಏನಾಗುತ್ತೆ ಕೇಳಿದರೆ, ಪ್ಯಾರಲಲ್ ರೇಸ್ ಎಂಟರ್ ಆಗುತ್ತೆ ಇಲ್ಲೆಲ್ಲ ಲಾರ್ಜ್ ನಂಬರ್. ಇದ್ರ ಡಯಾಮೀಟರ್ ನೀವು ಎಷ್ಟು ಬೇಕಾದ್ರೂ ದೊಡ್ಡ ಮಾಡ್ಬೋದಲ್ಲ. ಮಿರರ್ಗೆ ಏನು ಹೇಳಿ, ಬ್ಯಾಕ್ ಸೈಡ್ ಸಪೋರ್ಟ್ ಕೊಡ್ಬೋದು ನೀವು, ಲೆನ್ಸಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಲೆನ್ಸ್ ಟ್ರಾನ್ಸ್ಪರೆಂಟ್ ಇರಬೇಕು. ಮಿರರ್ ಹಾಗಲ್ಲ, ಈ ಸೈಡ್ ಏನೂ ಇಲ್ಲ, ಕೋಟಿಂಗ್ ಇರುತ್ತೆ. ಸೊ ಈ ಸೈಡ್ ನೀವೇನು ಮಾಡ್ಬೋದು, ಬೇಕಾದ ಸಪೋರ್ಟ್ ಕೊಡ್ಬೋದು. ಅದಕ್ಕೆ ಫ್ರಂಟ್ ಸೈಡ್ ಮಾತ್ರ ಫ್ರೀ ಇದ್ದರೆ ಆಯಿತು. ಹಾಗಾಗಿ ನಾವು ಲೆನ್ಸಿನ ಬದಲು ಈ ಒಂದು ಕಾಂಕೇವ್ ಮಿರರನ್ನು ಯೂಸ್ ಮಾಡ್ತೀವಲ್ಲ, ಇದಕ್ಕೆ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂತ ಕರಿತೀವಿ. ಇಲ್ಲಿ ರಿಫ್ರ್ಯಾಕ್ಷನ್ ಇಲ್ಲ, ಬರೀ ರಿಫ್ಲೆಕ್ಷನ್ ಮಾತ್ರ ಮಾಡ್ತೀವಿ, ರಿಫ್ರ್ಯಾಕ್ಷನ್ ಮಾಡೋದಿಲ್ಲ. ಹಾಗಾಗಿ ಇದಕ್ಕೆ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಅಂತ ಕರಿತೀವಿ. ಇಲ್ಲೇನು ಮಾಡುತ್ತೆ ಕೇಳಿದರೆ, ಇಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ, ರೇಸ್ ಇಲ್ಲಿ ಎಂಟ್ರ್ ಆಗುತ್ತೆ, ಲಾರ್ಜ್ ನಂಬರ್ ಆಫ್ ರೇಸು. ಇವೆಲ್ಲ ಈ ಸ್ಪೆರಿಕಲ್ ಮಿರರ್ ಇದೆಯಲ್ಲ, ಕಾಂಕೇವ್ ಮಿರರು, ಈ ಮಿರರ್ ಮೇಲೆ ಬಿದ್ದಾಗ ಕನ್ವರ್ಜ್ ಆಗುತ್ತೆ ಒಂದು ಪಾಯಿಂಟಲ್ಲಿ. ಸೊ ಇದನ್ನು ಅಡ್ಜಸ್ಟೇಬಲ್ ಯಾವುದು, ಇಲ್ಲೊಂದು ಮಿರರ್ ಇದೆ ನೋಡಿ, ಇದು ಕಾನ್ವೆಕ್ಸ್ ಮಿರರ್. ಅದೇನು ಮಾಡುತ್ತೆ ಕೇಳಿದರೆ, ಈ ಸ್ಕ್ರೂ ಇರುತ್ತೆ, ಅದರಿಂದ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ದೊಡ್ಡ ಇರೋದಿಲ್ಲ, ಸಣ್ಣದಿರುತ್ತೆ. ಅದೇನು ಮಾಡುತ್ತೆ, ಈ ಕನ್ವರ್ಜ್ ಆಗಿರುವಂಥ ಇಲ್ಲೊಂದು ಇಮೇಜ್ ಫಾರ್ಮೇಷನ್ ಆಗುತ್ತಲ್ಲ, ಅದನ್ನು ಡೈವರ್ಜ್ ಮಾಡುತ್ತೆ. ಸೊ ಯೂಶ್ವಲಿ ಅದು ಈ ಐ ಪೀಸಿಗೆ ಬರುತ್ತೆ. ಐ ಪೀಸಲ್ಲಿ ನಾವು ಅದನ್ನು ಅಬ್ಸರ್ವ್ ಮಾಡ್ಬೋದು. ಐ ಪೀಸ್ ಅನ್ನೋದು ಕಾಂಬಿನೇಷನ್ ಆಫ್ 2 or more ಲೆನ್ಸಸ್. ಸೊ ಅದಕ್ಕೆ ಐ ಪೀಸ್ ಅಂತ ಕರೀತಾರೆ. ಕನ್ವರ್ಜಿಂಗ್ ಲೆನ್ಸ್ ಇರುತ್ತೆ. ಸೊ ಇದು ಏನು ಮಾಡುತ್ತೆ ಕೇಳಿದರೆ, ಫೈನಲ್ ಇಮೇಜನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕಾನ್ವೆಕ್ಸ್ ಮಿರರಲ್ಲಿ ಯೂಶ್ವಲಿ ಏನು ಮಾಡುತ್ತೆ, ಇದು ವರ್ಚುವಲ್ ಅಲ್ವಾ, ವರ್ಚುವಲ್ ಇಮೇಜನ್ನೇ ಫಾರ್ಮ್ ಮಾಡುವಂಥದ್ದು. ಬಟ್ ವರ್ಚುವಲ್ ಆಬ್ಜೆಕ್ಟನ್ನು ಕೊಟ್ಟಾಗ, ನನ್ನ ಮಾತು ಕೇಳಿಸ್ಕೊಳ್ಳಿ, ವರ್ಚುವಲ್ ಆಬ್ಜೆಕ್ಟಿಗೆ ಅದು ರಿಯಲ್ ಇಮೇಜನ್ನು ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತು ಹೇಳಿದ್ದು? ಕಾನ್ವೆಕ್ಸ್ ಮಿರರು ರಿಯಲ್ ಆಬ್ಜೆಕ್ಟಿಗೆ ವರ್ಚುವಲ್ ಇಮೇಜ್ ಕ್ರಿಯೇಟ್ ಮಾಡುತ್ತೆ. ನೀವು ವರ್ಚುವಲ್ ಆಬ್ಜೆಕ್ಟನ್ನು ಕೊಟ್ಟರೆ ಅದು ರಿಯಲ್ ಇಮೇಜನ್ನು ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ಹೇಗೆ ಈ ಒಂದು ಟೆಲಿಸ್ಕೋಪ್ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿ. ಸೊ ರೇಸ್ ಹೀಗೆ ಎಂಟ್ರ್ ಆಗುತ್ತಲ್ವ, ಪ್ಯಾರಲಲ್ ರೇಸ್, ಲಾರ್ಜ್ ನಂಬರ್ ಆಫ್ ರೇಸ್ ಎಲ್ಲ ಕಡೆಯಿಂದ ಬರುತ್ತೆ. ನಾವು ಮಿನಿಮಮ್ 2 ನಂಬರ್ಸ್ ತಗೊಂಡಿದ್ದೀವಿ. ಸೊ ಆ ರೇಸ್ ಏನಾಗುತ್ತೆ ಕೇಳಿದರೆ, ಇನ್ಸಿಡೆಂಟ್ ಆಗುತ್ತೆ ಮಿರರ್ ಮೇಲೆ, ರಿಫ್ಲೆಕ್ಟ್ ಆಗುತ್ತೆ ಅಕಾರ್ಡಿಂಗ್ ಟು ದ ಲಾ ಆಫ್ ರಿಫ್ಲೆಕ್ಷನ್ನು. ಸೊ ಅದು ಹೋಗಿ ಈ ನೋಡಿ, ನಾನು ಅದೇ ಹೇಳಿದ್ದು ನಿಮಗೆ ಜಸ್ಟ್ ಈಗ, ವರ್ಚುವಲ್ ಆಬ್ಜೆಕ್ಟ್ ಇದ್ದರೆ ರಿಯಲ್ ಇಮೇಜನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ದು. ಸೊ ಆ ಇಮೇಜ್ ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ಐ ಪೀಸಲ್ಲಿ ಕಲೆಕ್ಟ್ ಆಗುತ್ತೆ, ನೀವು ಅದನ್ನು ನೋಡ್ಬೋದು. ಭಾಳ ಕಂಫರ್ಟೇಬಲ್, ಯಾಕೆಂದರೆ ಇಲ್ಲಿ ಇದರ ಏನು ಡಯಾಮೀಟರ್ ಆಫ್ ದ ಮಿರರನ್ನು ಎಷ್ಟು ಬೇಕಾದ್ರೆ ನಾವು ದೊಡ್ಡದು ಮಾಡ್ಕೋಬೋದು. ಒಂದು ಎರಡನೇದೇನು ಕೇಳಿದರೆ, ಈ ಐ ಫಾರ್ಗೆಟ್ ದ ನೇಮ್. ಸೊ ಎಲ್ಲೋ ಒಂದು ಟೆಲಿಸ್ಕೋಪ್ ಇದೆ, ಈ ಒಳಗಡೆಗೆ ಕೂತ್ಕೊಂಡು ನೋಡ್ತಾರೆ. ಇದರ ಪ್ರಿನ್ಸಿಪಲ್ ಫೋಕಸ್ ಇದೆಯಲ್ಲ, ಈ ಕಾಂಕೇವ್ ಮಿರರ್ನ ಫೋಕಸ್ ಜಾಗದಲ್ಲಿ ಕೂತ್ಕೊಂಡು ಆಬ್ಜೆಕ್ಟನ್ನು ನೋಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್. ಇದಕ್ಕೆ ಕೆಸೆಗ್ರಿಯನ್ ಟೆಲಿಸ್ಕೋಪ್ ಅಂತಲೂ ಕರೀತಾನೆ, ಬಿಕಾಸ್ ಈ ವಾಸ್ ದ ಇನ್ವೆಂಟರ್. ಸೊ ದಿಸ್ ಫೆಲೋ. ಓಕೆ, ಅರ್ಥ ಆಯ್ತು ಇದಿಷ್ಟು? ಇದಕ್ಕೇನೂ ಇಲ್ಲ, ಹೆದರಬೇಡಿ. ಇದರ ಉಂಟು, ಬಟ್ ನಮ್ಮ ಸಿಲೆಬಸ್ಸಿಗೆ ಇಲ್ಲ ಅಂತ ಹೇಳಿದ್ದು. ಡೆರಿವೇಷನ್ ಫಾರ್ ದ ಮ್ಯಾಗ್ನಿಫಿಕೇಷನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್. ಓಕೆ, ನೋಡಿ, ದ ಲಾರ್ಜೆಸ್ಟ್ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಇನ್ ಇಂಡಿಯಾ ಈಸ್ ಇನ್ ಕವಳೂರು, ತಮಿಳ್ನಾಡು. ಇಟ್ ಈಸ್ 2.34 ಮೀಟರ್ ಡಯಾಮೀಟರ್. ಆ ಒಂದು ಮಿರರನ್ನು ಯೂಸ್ ಮಾಡಿದಾರಲ್ಲ, ಅದರ ಡಯಾಮೀಟರ್ ಎಷ್ಟಿದೆ ಅಂದರೆ 2.34 ಮೀಟರ್, ನಿಯರ್ಲಿ 2.5 ಇದೆ ಅಂದ್ಕೊಳ್ಳೋಣ ಬೇಕಾದ್ರೆ. ಸೊ ಎಷ್ಟು ಮೀಟರ್ ಅಂತ ಗೊತ್ತಾಗುತ್ತೆ ನಿಮಗೆ, ಅಷ್ಟು ದೊಡ್ಡದಿದೆ. ಸೊ ದಟ್ ಈಸ್ ಸಿಚುವೇಟೆಡ್ ಇನ್ ತಮಿಳ್ನಾಡು ಆ್ಯಂಡ್ ಇಟ್ಸ್ ಓಪನ್ ಟು ಟೂರಿಸ್ಟ್ ಆಲ್ಸೋ. I don't know at what time or in what season, but see, this is the reflecting telescope in Kavallur. Okay, next, the largest reflecting telescope in world are the pair of Keck telescopes in Hawaii, USA. So a reflector 10 meter in diameter. ಆ ಡಯಾಮೀಟ್ರ್ ಎಷ್ಟು 10 ಮೀಟ್ರ್ ಇದೆ ಅನ್ನೋದು ಈಗ ಸದ್ಯಕ್ಕೆ ನಮ್ಮ ಟೆಕ್ಸ್ಟ್ ಪ್ರಿಂಟ್ ಆಗೋ ಹೊತ್ತಿಗಾಗಿರುವಂಥದ್ದು, ಅಂದರೆ ಇನ್ಫಾರ್ಮೇಷನ್ನು. ಸೊ ದಟ್ ಈಸ್ 10 ಮೀಟರ್ ಇನ್ ಡಯಾಮೀಟರ್. ಪೇರ್ ಆಫ್
ಕೆಕ್ ಟೆಲಿಸ್ಕೋಪ್, 2 ಜೋಡಿಯಾಗಿದೆ ಅಂತೇಳಿ, 2 ಒಟ್ಟೊಟ್ಟಿಗಿದೆ ಟೆಲಿಸ್ಕೋಪ್ಗಳು ಅಂತೇಳಿ. ಸೊ ದಟ್ ಈಸ್ ದಿಸ್ ಒನ್ ಹಿಯರ್. ದ 2 telescopes are there, they are situated like this way, and they are reflecting telescope. ಅದು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್. ಈಗ ನಾವು ಜಸ್ಟ್ ಡಿಸ್ಕಸ್ ಮಾಡ್ಕೊಬಂದ್ವಲ್ಲ ಆ ಥರದ ಟೆಲಿಸ್ಕೋಪ್ ಇದು. ಇಲ್ಲಿ ಇದರ ಒಳಗಡೆ ಯೂಸ್ ಮಾಡಿರುವಂಥ ರಿಫ್ಲೆಕ್ಟರ್ ಇದೆಯಲ್ಲ, ಅಂದರೆ ಮಿರರ್, ಕಾಂಕೇವ್ ಮಿರರ್, ಅದರ ಡಯಾಮೀಟ್ರ್ ಎಷ್ಟಿದೆ ಅಂದರೆ 10 ಮೀಟರ್ ಇದೆ. 10 ಮೀಟರ್, ಅಷ್ಟು ದೊಡ್ಡ ಮಿರರನ್ನು ಯೂಸ್ ಮಾಡಿದ್ದಾರೆ. ಉದ್ದೇಶ ಏನು? ಡಯಾಮೀಟರ್ ಜಾಸ್ತಿ ಮಾಡೋದು, ಗೊತ್ತಾಯ್ತಲ್ವ ನಿಮಗೆ? ಸೊ ಯೂಸಲಿ ನಾವು ಯಾಕೆ ಜಾಸ್ತಿ ಮಾಡ್ತೀವಿ ಕೇಳಿದರೆ, ಲಾರ್ಜ್ ರೇಸನ್ನು ಕಲೆಕ್ಟ್ ಮಾಡೋಕ್ಕೆ, ಲಾರ್ಜ್ ನಂಬರ್ ಆಫ್ ರೇಸ್. ಸೊ ಅದರಲ್ಲಿ ನಾವು ಏನು ಮಾಡ್ಬೋದು, ನಮಗೆ ಸುಮ್ಮನೆ ಎಲ್ಲೋ ಒಂದು ಡಾಟ್ ಥರ ಕಂಡಿರುವಂಥ ಒಂದು ಸ್ಟಾರ್ ಇರ್ಬೋದು, ಪ್ಲ್ಯಾನೆಟ್ ಇರ್ಬೋದು, ಅದನ್ನು ಫೋಕಸ್ ಆಗುತ್ತೆ ಅದು. ಸೊ ಅದರ ಎನ್ಲಾರ್ಜ್ಡ್ ಇಮೇಜ್ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಕಂಪೇರ್ಡ್ ಟು ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಈಸ್ ದಿಸ್ ಒನ್ ಈಸ್ ವೆರಿ ಅಡ್ವಾಂಟೇಜಸ್. ಓಕೆ, ಸೊ ಇಲ್ಲಿಗೆ ಒಂದು ಈ ರೇ ಆಪ್ಟಿಕ್ಸ್ ಇವತ್ತಿನ ಪಾರ್ಟನ್ನು ಮುಗಿಸೋದ್ರ ಜೊತೆಗೆ ಈ ಯೂನಿಟ್ ಕೂಡ ಕಂಪ್ಲೀಟ್ ಆಗುತ್ತೆ ನಿಮಗೆ. ಸೊ ಇದರಲ್ಲಿ ಕಂಪ್ಲೀಟ್ ಒಂದು 10-12 ಪಾರ್ಟ್ಗಳಲ್ಲಿ ನೀವು ಇದನ್ನು ಡಿಸ್ಕಸ್ ಮಾಡಿದ್ರಿ. ಯಾವುದಾದ್ರು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ, ನಾನು ಅದನ್ನು ಅಟೆಂಡ್ ಮಾಡ್ತೇನೆ. ಅಲ್ಲೇ ಸಣ್ಣದಾದರೆ ಸಾಲ್ವ್ ಮಾಡ್ತೇನೆ, ಇಲ್ಲ ಅದು ಬೇಕಂದರೆ ನಾನು ಮತ್ತೆ ಒಂದು ಎಕ್ಸ್ಟ್ರಾ ವಿಡಿಯೋನ ಮಾಡಿ ಅದರಲ್ಲಿ ಸೇರಿಸ್ತೇನೆ. ಇದ್ರ ಜೊತೆಗೆ ಒಂದು ಡಿಲೀಟೆಡ್ ಪಾರ್ಟ್ ಇದೆ ಅಂತ ಇದೆ ನಿಮಗೆ. ಸೊ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಬೇಕಾಗುತ್ತೆ, ಅದನ್ನು ನಾನು ನೆಕ್ಸ್ಟ್ ಅದನ್ನು ನಿಮಗೆ ಇಲ್ಲಿ ಸಿಗುತ್ತೆ ನಿಮಗೆ, ಅದನ್ನು ಕೂಡ ನೋಡಿಟ್ಕೊಳ್ಳಿ. ಅದರಲ್ಲಿ ಮೇನಾಗಿ ಡಿಸ್ಪರ್ಷನ್ ಮತ್ತು ಐ ಅನ್ನುವಂಥ ಪಾರ್ಟು ಡಿಲೀಟ್ ಆಗಿದೆ. ಸೊ ಒಂದು ಜನರಲ್ ಇನ್ಫಾರ್ಮೇಷನ್ ಸಲುವಾಗೂ ಬೇಕು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಿಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ.